ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಆಯೋಜಿಸಲಾಗಿರುವಂತಹ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ವರದಿಗಾರರು ಇವತ್ತಿನ ದಿವಸ ತಾವೆಲ್ಲರೂ ಸೇರಿದ್ದೀರಿ. ತಮಗೆಲ್ಲರೂ ಕೂಡ ಶುಭೋದಯ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ನಾನು ಕಿರಣ್ ಗವಾಂಗರ್, ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ, ನನ್ನ ಜೊತೆ ಸಂಘಟನೆ ಉಪಾಧ್ಯಕ್ಷರಾದಂತಹ ಸುಹೇಲ್ ಜಮಾದಾರ್ ಅವರಿದ್ದಾರೆ. ಅದೇ ರೀತಿ ಕಾನೂನು ಸಲಹೆಗಾರರಾದ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರರಂತಹ ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂತಹ ರಂಜಿತಾ ರೆಡ್ಡಿ ಮೇಡಮ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೂ ಮೊದಲು ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಸಾಹುಕಾರ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಸೇರಿದಂತೆ ಎಲ್ಲ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಒಂದು ತಾವೇ ಸ್ವಯಂ ಘೋಷಿತ ಪತ್ರಕರ್ತರು ಒಂದು ಹುಟ್ಟುಕೊಂಡಿದಾಗ ಅವ್ರೇನ್ ಮಾಡತ್ತಾರಪ್ಪ ಅಂದ್ರೆ ಮೊನ್ನೆ ನಡೆದಂತ ಹುಕ್ಕೇರಿ KDP ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ರು, ಅವರು ಒಂದು ಹೇಳಿಕೆ ಕೊಡ್ತಾರ. ಏನ್ ಕೊಡ್ತಾರಪ್ಪ ಅಂದ್ರ ಅಶ್ಲೀಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದೇನೆ ಕೆಲ ಘಟನಾವಳಿಗಳನ್ನ ಪ್ರಸ್ತಾವನೆ ಮಾಡಿ ಈ ಹೊಲಸು ಶಬ್ದಗಳ ಬಳಕೆ, ಇತ್ತೀಚಿನ ಜಾನಪದಗಳ ಬರ್ತದ ಹೊಲಸು ಶಬ್ದವನ್ನ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಹಲವಾರು ಬಾರಿ ಅವನ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅದನ್ನ ಏನ್ ಮಾಡಿರಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡೆ ಆ ಪತ್ರಿಕಾಗೋಷ್ಠಿ ಮಾಡಿದ್ದು. ತದನಂತರ ಅವರು ಪ್ರಾಯೋಜಕತ್ವದಲ್ಲಿರುವಂತಹ ಕೆಲ ಇನ್ಸ್ಟಾಗ್ರಾಮ್ ಪೇಜ್ ನ ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಅವರೇ ಒಂದು ಕಲ್ಪಿತವಾಗಿ ಏನು ನಿರ್ಮಾಣ ಮಾಡ್ಕೊಂಡಾರು ಆ ಒಂದು ಪತ್ರಿಕಾ ಮಾಧ್ಯಮ ಏನದ ಅವರದ ಒಂದು ಜಗತ್ತಿನದ ಅವ್ರು ಏನ್ ಮಾಡಿದ್ರು ಅಂದ್ರೆ 2021ರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರಂತ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಹೇಳಿದಂತ ಒಂದು ಹೇಳಿಕೆ, ಅದೊಂದು ಟೋಪಿ ವಿವಾದ ಒಂದಾಗಿತ್ತು ಆ ಸಂಬಂಧದಲ್ಲಿ. ಆ ಒಂದು ಆರೋಪ ಪ್ರತ್ಯಾರೋಪದ ಒಂದು ವಿಷಯದ ಭಾಗವಾಗಿ ಆ ಒಂದೇನು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಈಗ ಮೊನ್ನೆ ರಮೇಶ್ ಕತ್ತಿ ಅವರ ಪ್ರೆಸ್ ಮೀಟ್ ನಂತರ ಅದನ್ನ ಹಾಕುವಂತ ಕೆಲಸ ಆಗತೈತಿ. ಎಲ್ಲ ಹಲವಾರು ಆ ಪೇಜ್ಗಳು ಇವತ್ತು ದಿವಸ ನಮ್ಮಲ್ಲಿ ದಾಖಲಾತಿಗಳು ಇಟ್ಕೊಂಡಿದ್ದೇವೆ. ಆ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ವಿಡಿಯೋಗಳು ಹಾಕುವುದರ ಮುಖೇನ ಶಾಂತಿಯನ್ನು ಭಂಗ ಮಾಡುವಂತಹದ್ದು, ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡುವಂತ ಕೆಲಸ ಮಾಡತ್ತಿದ್ದಾರೆ. ಈ ಕೆಲಸ ಕಾರ್ಯದಿಂದ ಅವರೆಲ್ಲೂ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಏನ್ ಹಾಕಿದ್ರೆ ವಿಡಿಯೋಗಳ ಅವನ್ನ ಡಿಲೀಟ್ ಮಾಡಿ ಕ್ಷಮೆಯನ್ನು ಕೇಳಬೇಕು ಮೊದಲನೇದು. ಇನ್ನ 2021 ಘಟನಾವಳಿ ಅದೊಂದು ಭಾಗ ಆದ್ರೆ ಈಗಾಗಲೇ ಸಾಹುಕಾರ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು. ಆ ಆರೋಪ ಸಂಬಂಧಪಟ್ಟಂಗ ಕೆಲ AI ಮೂಲಕ ಜನರೇಟ್ ಆದಂತ ಕೆಲ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡ್ಕೊಂಡು ಆ ಛಾಯಾಚಿತ್ರಗಳು ತಯಾರು ಮಾಡ್ಕೊಂಡು ಏನ ಆರೋಪ ಮಾಡಿದ್ರು ಸುಳ್ಳು ಆರೋಪ, ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಹಾಗೂ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ. ಆ ನಿರ್ಬಂಧಿತರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳನ್ನ ಹರಿಬಿಡುವಂತದ್ದು ಅಥವಾ ಆ ಒಂದು ಛಾಯಾಚಿತ್ರ ಹರಿಬಿಡುವಂತದ್ದು, ಅಶ್ಲೀಲವಾದಂತಹ ಕಮೆಂಟ್ಗಳನ್ನು ಮಾಡುವಂತ ಒಂದು ಕಿಡಿಗೇಡಿಗಳ ಒಂದು ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕತ್ತೈತಿ. ಅದನ್ನ ನಾವು ಇವತ್ತು ಸಾಹುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನ ಖಂಡನೆ ಮಾಡ್ತಾ ಇದೀವಿ. ಅಂತ ದುಷ್ಟ ಕಿಡಿಗೇಡಿಗಳು ಯಾರಿದಾರೋ ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕಾರ ದಾಖಲು ಮಾಡ್ಕೋಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಇವತ್ತು ನೋಡಾಕತ್ತೇವು SP ಅವರು ಸಾಮಾಜಿಕ ಜಾಲತಾಣ ಮೇಲೆ ನಿಗಾ ಇಟ್ಟುವಂತಾರು. ನಿಗಾ ಇಟ್ಟಿದ್ರೆ ಅಂತ ಕಿಡಿಗೇಡಿಗಳ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗಿತ್ತು, ಮಾಡ್ಕೊಂಡಿಲ್ಲ. ನಾವು ಸಾಹುಕಾರ ಅಭಿಮಾನಿ ಒಕ್ಕೂಟದಿಂದ ನಾವು ಬಹಳಷ್ಟು ಜನ ನೋಡ್ಕೊಂಡು ಬರಾಕತ್ತಿದ್ದೆವು, ಯಾರ ಏನ್ ಮಾಡತ್ತಾರ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲಾತಿಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದಂತ ಕಾನೂನು ತಂಡ ಅದ. ಆ ತಂಡ ಈಗಾಗಲೇ ಬಹಳಷ್ಟು ಒಂದು ದಾಖಲಾತಿಗಳನ್ನು ಅದನ್ನ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂಗ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ಈಗಾಗಲೇ. ಅದಷ್ಟೇ ಅಲ್ಲ, ಒಂದು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳ ಕಳೆದ ವರ್ಷ ಒಂದು ಫೋಕಸ್ ಟಿವಿಯಲ್ಲಿ ಸಾಹುಕಾರ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು, ಮಾರಕ ಕಾಯಿಲೆ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು. ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ಒಂದು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ. ಈಗಾಗಲೇ ಅಂತ ದುಷ್ಟ ಶಕ್ತಿಗಳ ವಿರುದ್ಧ ಸಂಘಟನೆ ಸುಮ್ಮಕೊಂಡಿರೋದಿಲ್ಲ, ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟವೂ ಮಾಡ್ತೇವೆ. ಮತ್ತ ಅವ್ರು ಏನಾದ್ರು ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೇ ಹೋದ್ರೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸನೂ ಕೂಡ ಇನ್ನು ಮುಂದೆ ನಮ್ಮ ಸಾಹುಕಾರ ಅಭಿಮಾನಿ ಒಕ್ಕೂಟದ ಎಲ್ಲ
ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅವರಿಗೆ ಈ ಮೂಲಕ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಹುಡುಗರು ಅದಾವ, ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರ್ಬೇಕು ಪಾಪ, ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಏನಾಕೈತೆ ಅನ್ನೋದ್ರ. ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿಯಾಗ ಬದಾನ್ ಪಪ್ಪು, ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಬಾಳ ಎಚ್ಚೆತ್ಕೊಳ್ಬೇಕು. ಯಾವ್ದು ಹೇಳಿಕೆಯನ್ನು ಶೇರ್ ಮಾಡಿದ್ರೆ ನಿಮ್ಮ ಏನಪ್ಪಾ ವ್ಯೂಸ್ ಬರ್ಲಿ ಅಥವಾ ಪ್ರಚಾರ ಸಿಗ್ಲಿ, ನಿಮ್ಮ ಪೇಜ್ ಮುಂದೆ ಹೋಗ್ಲಿ ಅಂತ ಒಂದು ಕೆಟ್ಟ ವಿಚಾರದಿಂದ ಅಥವಾ ತಾವೇನು ಮಾಡಾಕತ್ತಿದ್ರ ನಾಳೆ ನೀವು ಅಷ್ಟ ಅಲ್ದ ನಿಮ್ಮ ಕುಟುಂಬ ಸಹಿತ ಅನುಭವಿಸ್ಬೇಕಾಗ್ತದ. ಯಾಕಂದ್ರೆ ನಾವು ಡಿಫಾರ್ಮೇಶನ್ ಕೇಸ್ ಹಾಕಾಕತ್ತೇವು. ಈಗಾಗಲೇ ಫೋಕಸ್ ಟಿವಿ ಮೇಲೆ 20 ಕೋಟಿ ರೂಪಾಯಿದ ನಾವು ಕೇಸ್ ಹಾಕಾಕತ್ತೇವು. ಏನು ಮಾನನಷ್ಟ ಮೊಕದ್ದಮೆ ಹಾಕಾಕತ್ತೇವು. ಅದರಿಂದ ಏನಾಕೈತಪ್ಪ, ನೀವು ಏನ ಇವತ್ತಿಂದ ಒಬ್ಬ ಸುಳ್ಳು ಸುದ್ದಿ ಹಾಕಿದ್ದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂತ ವಿಡಿಯೋಗಳನ್ನ ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ಥಾನೋ ಅದನ್ನ ಮುಂದೆ ಶೇರ್ ಮಾಡಾವು, ಅದಕ್ಕೆ ಕಮೆಂಟ್ ಮಾಡಾವು, ಅಷ್ಟ ಅದ್ರಾಗ ಅಪರಾಧ ಅನ್ನುವಂಥದ್ದು ಅವ್ರ ಮನವರಿಕೆ ಮಾಡ್ಕೋಬೇಕು. ಯಾವ್ದೋ ಹುಕ್ಕೇರಿ ಅವನ ಅಭಿಮಾನಿಗಳು ಇದ್ರ ನೀವು ಎಚ್ಚೆತ್ಕೊಳ್ರಿ. ಎಲ್ಲರ ಸಾವುಕಾರ ಸೋದರು ನಾ ಯಾವ್ದೋ ಪಕ್ಷದಾಗಲಿ, ಪಕ್ಷ ಬೇರೆ ಪಕ್ಷ ಇದೆ, ನಾವು ರಾಜಕೀಯವಾಗಿ ಚರ್ಚೆ ಮಾಡಕ ಅವ್ರವ್ರ ಅಭಿಮಾನಿಗಳು ಅದ್ರ ಸಂದರ್ಭದಲ್ಲಿ ಯಾರು ಮೆಂಬರ್ ಮಾಡ್ಬೇಕು ನಮ್ಗೆ ಗೊತ್ತೈತಿ. ನಾವು ಜಾರಕಿಹೊಳಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಆದ್ರ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ತಂದು ಇದಕ್ಕೆ ಇನ್ನೊಂದು ಜೋಡಿಸಿ ಮತ್ತೊಂದು ಏನಾದ್ರು ಗದ್ದಲ ಮಾಡ್ಬೇಕು ಗೊಂದಲ ಮಾಡ್ಬೇಕು ಅನ್ನೋ ಅಂತ ಹೇಳಿದ್ರೆ ಎಚ್ಚೆತ್ಕೊಡ್ರಿ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಘಟನಾವಳಿಗಳ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂತ ಹೈಕೋರ್ಟ್ನ ಧಾರವಾಡ ಹೈಕೋರ್ಟ್ನ ನ್ಯಾಯವಾದಿಗಳಂತ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಅವರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೊಂದು ಮಾರಕ ರೋಗ ಐತಿ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಬೇರೆ ಜರ್ಮನಿಗೆ ಹೋಗಿದ್ರು, ಸಬ್ಸಿಕ್ವೆಂಟ್ಲಿ ಅವ್ರು ಬಂದು ಮಣಿಪಾಲಿಗೆ ಹೊಂಟಾರ, ಚೆನ್ನೈಗೆ ಹೊಂಟಾರ ಅಂತ ಹೇಳಿದ್ರು. ಅಫ್ಕೋರ್ಸ್ ಡಿಫಾರ್ಮೇಶನ್ ಕೇಸ್ ಹಾಕ್ಬೇಕಂತಂದ್ರೆ ಏನ್ ಟ್ರೂ ಫ್ಯಾಕ್ಟ್ಸ್ ಅನ್ನು ನಾವು ಹೇಳ್ಬೇಕು. ನೀವೆಲ್ಲ ಮಾಧ್ಯಮ ಮಿತ್ರದ್ರಿ, ನಿಮ್ ಮುಂದೆ ಹೇಳೋದಕ್ಕಿಂತ ಹೆಚ್ಚಿಗೆ ಏನು ಇರಂಗಿಲ್ಲ. ಆಕ್ಚುಲಿ ಸಾಹೇಬರು ಹೋಗಿದ್ದು ಕೊಲ್ಲಾಪುರಕ್ಕೆ, ಮಹಾಲಕ್ಷ್ಮಿ ದರ್ಶನ ತಗೊಂಡು ಇಮಿಡಿಯೇಟ್ ಬಂದ್ರು. ಅಷ್ಟ್ರೊಳಗೆ ಈ ವಿಡಿಯೋ ಎಲ್ಲ ಏನಾಗಿತ್ತು, ವೈರಲ್ ಆಗಿತ್ತು. ಸೊ ಉಪಾಧ್ಯಕ್ಷರು ಸೋಹಿಲ್ ಜಮಾದವರು ಮತ್ತು ಅಸುದೇ ಸರ್ ಎಲ್ಲರೂ ಸೇರಿ ಅವ್ರು ಬರೋದನ್ನ ಇನ್ನೊಂದು ವಿಡಿಯೋ ಮಾಡಿದ್ರು ಟು ಶೋ ದಟ್ ಅವ್ರು ಹೆಲ್ದಿ ಇದ್ದಾರೆ, ಫಿಟ್ ಇದ್ದಾರೆ, ಅಂತದ್ದು ಏನು ಇಶ್ಯೂಸ್ ಇಲ್ಲ ಅಂತ ಹೇಳಿ. ಸೊ ಟ್ರೂ ದಟ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ ಹೇಳಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಆಲ್ರೆಡಿ ಮೇಡ್ ಸಚ್ ಅರೇಂಜ್ಮೆಂಟ್. ಸೊ ನಾವೆಲ್ಲರಿಗೂ ಏನ್ ಹೇಳೋದಂತಂದ್ರೆ, ದೇರ್ ಆರ್ ಸಮ್ ನ್ಯೂಸ್ ಚಾನೆಲ್ಸ್, ಅವು ನ್ಯೂಸ್ ಚಾನೆಲ್ಸ್ ಅಲ್ಲ, ಅವನ್ನ ನಾವು ಸೋಷಿಯಲ್ ಮೀಡಿಯಾ ಥ್ರೆಟ್ನಿಂಗ್ ಇಶ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡತ್ತಾರ, ಡೀಪ್ ಫೇಕ್ ಮಾಫಿಂಗ್ ವಿಡಿಯೋಸ್ ಅಂತ ಬರ್ತೈತಿ. ಮೊದಲು ನಾವು ಮಾಫಿಂಗ್ ಅಂತ ಹೇಳ್ತಿದ್ವಿ. ಏನಾಗ್ತಿತ್ತು ಅಂತಂದ್ರೆ ಬೇರೆದವ್ರ ಫೇಸು, ಬೇರೆದವ್ರ ಬಾಡಿ ಮಾಡಿ, ಈಗ AI ಥ್ರೂ ಮಾಡಕತ್ತಾರ. ನೀವೇ ನೋಡಿರ್ಬೋದು ಎಷ್ಟು ಮಂದಿ ಆಕ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಸ್ ವೆಲ್ ಆಸ್ ಎನಿಮಲ್ಸ್ ಎಲ್ಲಾನು ತಗೊಂಡು ಹೆಂಗ್ ಮಿಸ್ಯೂಸ್ ಮಾಡಾಗತ್ತೆ. ಅದು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಂತ ಇರೋದು ಎಂಟರ್ಟೈನ್ಮೆಂಟಿಗೆ ಅಷ್ಟೇ. ಅಂಡ್ ನ್ಯೂಸ್ ಚಾನೆಲ್ಸ್ ಅಂತ ಇರೋದು ಟು ರೀಚ್ ಔಟ್ ಆಲ್ ದ ಪೀಪಲ್, ನ್ಯೂಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ, ನಿಮ್ದು ಏನ್ ಮಾಹಿತಿ ಐತಿ ಅದನ್ನ ಮುಟ್ಟಿಸ್ಲಿಕ್ಕೆ. ಬಟ್ ನಾವು ಎಷ್ಟೋ ಚಾನೆಲ್ಸ್ ನ ಏನ್ ನೋಡಿದ್ವಿ, ಯಾರ್ಯಾರು ಅಶ್ಲೀಲವಾಗಿ ಏನೇನ್ ಪಬ್ಲಿಷ್ ಮಾಡ್ಯಾರ, ಯಾರೂ ರಿಜಿಸ್ಟರ್ಡ್ ನ್ಯೂಸ್ ಚಾನೆಲ್ ಅಲ್ಲ. ಸೊ ಅವ್ರ ಅಗೇನ್ಸ್ಟ್ ನಾವೀಗ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಬ್ರಾಡ್ಕಾಸ್ಟಿಂಗ್ ಅಥಾರಿಟೀಸ್ ಏನದಾವ ಅದನ್ನು ಡಿಸಿಷನ್ ತಗೊಂಡಿವಿ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಯೂಸ್ ಮಾಡಿ ಯಾರು ಏನೇನ್ ಇಶ್ಯೂಸ್ ಮಾಡಕತ್ತಾರ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ತಗೋತೀವಿ. ಆಸ್ ವೆಲ್ ಆಸ್ ಸ್ಪೆಷಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಸ್ ಆದ್ಮೇಲೆ ಕೆಳಗಿನ ಕೋರ್ಟ್ ಅಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಬಾರ್ದು ಅಂತ ಹೇಳಿ ಸ್ಟೇ ಕೊಟ್ಟಿದ್ರು. ಸೇಮ್ ಕೇಸು ಇನ್ನೊಂದ್ಸಲ ಈ ತರ ಏನು ವೈರಲ್ ವಿಡಿಯೋ ಮಾಡಿದ್ರು, ಸೇಮ್ ರಮೇಶ್ ಸರ್ದು ಇಂಟ್ರಿಮ್ ಆರ್ಡರ್ ಸಿಕ್ಕಿದೆ. ಅದಾದ್ಮೇಲೂ ನಾಟ್ ಟು ಪಬ್ಲಿಷ್ ಅಂತ ಪರ್ಟಿಕ್ಯುಲರ್ಲಿ ಸ್ಟೇ ಸಿಕ್ಕದು. ಆ ಸ್ಟೇ ಕಾಪಿ ನಾವೀಗ ನಿಮ್ಗೆ ಸಪ್ಲೈ ಮಾಡ್ತೀವಿ, ನೋಡ್ಬೋದು. ಅದ್ರಲ್ಲಿ ಕ್ಲಿಯರ್ಲಿ ಹೇಳಾರ ಪಬ್ಲಿಕ್ ಪೀಸ್ ಇನ್ಫ್ಲೂಯೆನ್ಸ್ ಆಗುವಂಥದ್ದು, ಡಿಸ್ಟ್ರಾಯ್ ಆಗುವಂತ ವಿಡಿಯೋಸ್ ಯಾವಾಗೂ ಬರಬಾರ್ದು ಅಂತ ಅಬ್ಸರ್ವೇಷನ್ ಮಾಡಿ ಹೇಳಿ. ಅದಾದ್ಮೇಲೂ ಇನ್ಸ್ಟಾಗ್ರಾಮ್ ಒಳಗಡೆ ವಿತ್ ಸ್ಕ್ರೀನ್ ಶಾಟ್ ಫೋಟೋಸ್, ನಾಟ್ ಓನ್ಲಿ ಇವರೊಬ್ರೆ ಅಲ್ಲ, ಅದರ್ ಒನ್ ಆಫ್ ಸೇರಿ ಫೋಟೋ ಹಾಕ್ತಾರೆ. ಇಫ್ ದಿಸ್ ಇಸ್ ದ ಕೇಸ್, ನಾವು ಕೋರ್ಟಿಗಾದ್ರೂ ಯಾಕೆ ಹೋಗೋಣ, ಸ್ಟೇ ಆದ್ರೂ ಯಾಕೆ ತರೋಣ? ಅಂಡ್ ವೇರ್ ಇಸ್ ದ ಕ್ವಶನ್ ಆಫ್ ಪಬ್ಲಿಕ್ ಪೀಸ್, ಟ್ರಾಂಕ್ವಾಲಿಟಿ? ನಾವು ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಂತ ತೋರ್ಸಕತ್ತೇವ, ಮಾಡಬಾರ್ದಂತ ತೋರ್ಸಕಂತೀವಿ? ದಿಸ್ ಇಸ್ ದ ಇಶ್ಯೂ. ಅಂಡ್ ಸ್ಟ್ರಿಕ್ಟ್ಲಿ ಕೋರ್ಟ್ ಒಳಗೆ ಸ್ಟೇ ಇದ್ದಾಗ ಇಂಥ ಉಪಾಧ್ಯಪಿತನ ಮಾಡಿದ್ರೆ ಸೀರಿಯಸ್ಲಿ ಹೇಳಕಂತೀವಿ, ನಿಮ್ಮಲ್ಲಿ ಕಂಟೆಂಪ್ಟ್ ಆಗೇ ಆಗ್ತೈತಿ, ಯಾರಾದ್ರೂ ಆಗಿರ್ಬೋದು. ದಿಸ್ ಇಸ್ ದ ಲೀಗಲ್ ಇಶ್ಯೂಸ್. ಸೊ ಯಾವ್ದನ್ನು ಲೈಟ್ ಆಗಿ ತಗೋಬೇಡ್ರಿ ಅಂತ ಹೇಳೋದು. ಸ್ಪೆಷಲಿ ಈಗ ನಾವು ಸರ್ ಹೇಳ್ದಂಗೆ ಎಲ್ಲಾ ಇನ್ಸ್ಟಾಗ್ರಾಮ್ ಚಾನೆಲ್ಸ್ ನಾವು ತೆಗೆದು ನೋಡಿದ್ವಿ. ಫೋಕಸ್ ಟಿವಿ ಅವರು ಆಪರೇಟ್ ಮಾಡೋದು ಹೇಮಂತ್ ಕುಮಾರ್ ಕಂಬಾರ್. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಫೇಕ್ ನ್ಯೂಸ್ ಚಾನೆಲ್ಸ್ ಕ್ರಿಯೇಟ್ ಮಾಡಕತ್ತಾರ.
ಇಟ್ ಈಸ್ ಆಪರೇಟೆಡ್ ಬೈ ಹೇಮಂತ್ ಕುಮಾರ್ ಕಂಬಾರ್. ಅವ್ರದ್ದು ನ್ಯೂಸ್ ಚಾನೆಲ್ 2017 ಒಳಗೆ ಸ್ಟಾರ್ಟ್ ಆಯ್ತು. 2019 ಒಳಗಡೆ ಒನ್ ಆಫ್ ದಿ ಫೈನೆಸ್ಟ್ ಮಿನಿಸ್ಟರ್ಗೆ ಬ್ಲಾಕ್ ಮೇಲ್ ಮಾಡ್ತಾರ ಅವ್ರು. ಕಾಲ್ ರೆಕಾರ್ಡ್ ವೈರಲ್ ಮಾಡ್ತೀನಿ, ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಫಸ್ಟ್ ಬರೋ ನ್ಯೂಸೇ ಅದು, ಯಾರಿಗೆ ಏನಂತೆ. ಬ್ಲಾಕ್ ಮೇಲ್ ಮಾಡಿದಾಗ ಅವ್ರದ್ದು ನ್ಯೂಸ್ ಚಾನೆಲ್ ಲೈಸೆನ್ಸ್ ಸಸ್ಪೆಂಡ್ ಆಗುತ್ತೆ 2019 ಒಳಗಡೆ. ಸಸ್ಪೆಂಡ್ ಆಗಿ ದಟ್ ಪರ್ಸನ್ ವಾಸ್ ಅರೆಸ್ಟೆಡ್, ಹಿ ವಾಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಆಮೇಲೆ ರಿಲೀಸ್ ಆಗಿ ಬಂದ್ಮೇಲೆ ದಟ್ ಪರ್ಸನ್ ಮೇಕ್ಸ್ ಸೋ ಕಾಲ್ಡ್ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್ ಅಂತ ಹೇಳಿ ಯೂಟ್ಯೂಬ್ ಒಳಗೆ ಹಾಕ್ತಾರೆ. ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಾರ, ಫೇಸ್ಬುಕ್ ಚಾನೆಲ್ ಮಾಡ್ಕೊಂಡಾರ, ಇನ್ಸ್ಟಾಗ್ರಾಮ್ ಚಾನೆಲ್ ಮಾಡ್ಕೊಂಡ, ವಾಟ್ಸ್ಆಪ್ ಚಾನೆಲ್ ಮಾಡ್ಕೊಂಡಾರ. ಅದ್ರೊಳಗೆ ಎಲ್ಲಾರ ಬಗ್ಗೆನೂ ಫೇಕ್ ನ್ಯೂಸ್ ಇಡಕತ್ತ. ನಾವೇನ್ ಕೇಳ್ತೀವಂತಂದ್ರೆ, ಈ ರಿಜಿಸ್ಟರ್ಡ್ ಇರೋ ನೀವೆಲ್ಲ ಮೀಡಿಯಾ ಚಾನೆಲ್ಸಿಗೂ ಅವ್ರು ಎಲ್ಲೋ ಒಂದು ಕುಂತು ಹಿಂದ್ಗಡೆ ಆಟ ಆಡೋ ಡಾರ್ಕ್ ವೆಬ್ಸೈಟ್ ನೋಡಿಗೂ ಡಿಫ್ರೆನ್ಸ್ ಏನಾಯ್ತು ಅಂತ. ಅಂಡ್ ನಿಮಗೂ ಅನ್ಸೋದಿಲ್ಲ ಅವ್ರು ಎಲ್ಲ, ಯಾಕಂತಂದ್ರೆ ಸೀರಿಯಸ್ ಆಗಿ ಜರ್ನಲಿಸಂ ಮಾಡ್ತಿರೋರು ಮಾಧ್ಯಮ ಪತ್ರಿಕೆ ಮಿತ್ರರು ಯಾರದಾರ ಅವ್ರ ಹೆಸರನ್ನು ಅವಮಾನ ಮಾಡಕಂತ. ಇದಂತೂ ಕ್ಲಿಯರ್ಲಿ ಹೇಳ್ಬೋದು. ನೀವೇ ನೋಡ್ರಿ, ನೀವೆಲ್ಲ ರಿಜಿಸ್ಟರ್ಡ್ ಇರ್ತೀರಿ, ಅವ್ರು ಅನ್ರಿಜಿಸ್ಟರ್ಡ್ ಇದ್ರು ಲೋಕಲ್ ನ್ಯೂಸ್ ಚಾನೆಲ್ಸ್ ಗೆ ಪರ್ಮಿಷನ್ ಅದ. ದೇ ಹ್ಯಾವ್ ಅಥಾರಿಟಿ, ದೇ ಹ್ಯಾವ್ ಪವರ್. ಅವರಿಗೆ ನ್ಯೂಸ್ ವೈರಲ್ ಮಾಡುವ, ನ್ಯೂಸ್ ರೀಚ್ ಔಟ್ ಮಾಡುವಂತ ಪ್ರೊವಿಷನ್ ಅದ. ದೇ ಹ್ಯಾವ್ ಸ್ಪೆಷಲ್ ಎಕ್ಸಂಪ್ಷನ್. ಬಟ್ ಇದನ್ನ ಜನ ಏನ್ ಮಾಡಕತ್ತಾರ ಅಂದ್ರೆ ಮಿಸ್ಯೂಸ್ ಮಾಡ್ಕೊಡತ್ತಾರ. ನೀವು ಲೋಕಲ್ ಚಾನೆಲ್ಸ್ ಗೆ ಇದರ ದೇಶ ವಿದೇಶ ಯಾವ್ದಾದ್ರು ಇನ್ಫಾರ್ಮೇಟಿವ್ ನ್ಯೂಸ್ ಇದ್ರೆ, ಅದರ್ವೈಸ್ ಲೋಕಲ್ ಸೆನ್ಸೇಷನಲ್ ನ್ಯೂಸ್ ಏನಿರಲ್ಲ ಹಾಕಕ್ ಪವರ್ ಇರ್ತದೆ. ಬಟ್ ಅದನ್ನ ಯಾವ್ದೋ ಒಬ್ರು ಇನ್ಸ್ಟಾಗ್ರಾಮ್ ಚಾನೆಲ್ ಅವರು 2 ವರ್ಷ ಆಗಿದ್ದನ್ನ 3 ವರ್ಷ ಆಗಿದ್ದನ್ನ ಎಲೆಕ್ಷನ್ ಮುಂದ್ ಬರೋ ಟೈಮ್ನಾಗ ಯೂಸ್ ಮಾಡ್ತಾರೆ ಅಂತಂದ್ರೆ, ಅದು ಬಿಟ್ವೀನ್ ಟೂ ಓನ್ ಬ್ರದರ್ಸ್ ಅವ್ರದ್ದು ಮಿಶಿವಸ್ ಇಂಟ್ರೆಸ್ಟ್ ಅಂತಾನು ಹೇಳ್ಬೋದು, ಅಥವಾ ಅವ್ರದ್ದೇನ್ ಷಡ್ಯಂತ್ರ ಆಯ್ತಂತಾನು ಹೇಳ್ಬೋದು. ಅಂಡ್ ಅವ್ರ ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಷ್ಟ ದಿನ ಬಿಟ್ಟು ಹೀಗೆ ಯಾಕೆ ತಗೋಬೇಕು ಅಂತ ಹೇಳಿ, ಜಸ್ಟ್ ಬಿಕಾಸ್ ಎಲೆಕ್ಷನ್ಸ್ ಆರ್ ಅಪ್ರೋಚಿಂಗ್ ನೀವು ಅದನ್ನ ಡಿಫ್ರೆಂಟ್ ರೀತಿಯಲ್ಲಿ ಪೋರ್ಟ್ರೈ ಮಾಡೋದು ಕಂಪಲ್ಸರಿ ಕ್ರಿಮಿನಲ್ ಆಕ್ಷನ್ ಆಗುತ್ತೆ. ಏನಾಗ ಹೋಗೈತಿ ಅದಾಗ ಹೋಗ್ಬಿಟ್ಟೈತಿ, ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇನ್ನೊಂದ್ ಸ್ವಲ್ಪ ಸಮಾಜದೊಳಗ ನೀವು ಶಾಂತತೆ ಭದ್ರತೆಯನ್ನ ಹಾಳು ಮಾಡೋದು ಇದು ಕಾನೂನು ಬಾಹಿರಾಗ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಕೇಸ್ ಆದ್ಮೇಲೆ ಸರ್ಕಾರ ಆಲ್ರೆಡಿ ಕರ್ನಾಟಕ ಮಿಸ್ಇನ್ಫಾರ್ಮೇಶನ್ ಅಂಡ್ ಫೇಕ್ ವಿಡಿಯೋಸ್ ಆಕ್ಟ್, ಫೇಕ್ ಆಕ್ಟ್ ಅಂತ ಹೇಳಿ 2025 ಸೆಪ್ಟೆಂಬರ್ ಒಳಗಡೆ ಆಲ್ರೆಡಿ ಕರ್ನಾಟಕ ಪಾರ್ಲಿಮೆಂಟ್ ಒಳಗಡೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಇನ್ ಪೆಂಡಿಂಗ್. ಬಿಲ್ ಇದೆ. ಆ ಬಿಲ್ ಒಳಗಡೆ ಲೋಕಲ್ ನ್ಯೂಸ್ ಚಾನೆಲ್ ಅವರಿಗೆ ಸ್ಪೆಷಲ್ ಎಕ್ಸೆಂಪ್ಷನ್ಸ್ ಅದಾವು. ಬಿಕಾಸ್ ನಾಳೆ ಇನ್ಯಾವುದೋ ಒಂದು ಅನ್ನೋನ್ ಪರ್ಸನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬಂದು ಇನ್ನೊಬ್ಬರಿಗೆ ಡಿಫೈನ್ ಮಾಡುವಾಗ ಲೋಕಲ್ ನ್ಯೂಸ್ ಚಾನೆಲ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗಬಾರ್ದು. ಬಿಕಾಸ್ ಅವರಿಗೂ ಫ್ರೀಡಮ್ ಅಂಡ್ ಸ್ಪೀಚ್ ಇದೆ. ಬಟ್ ಫ್ರೀಡಮ್ ಅಂಡ್ ಸ್ಪೀಚ್ ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ, ಎವ್ರಿಬಡಿ ಸೇಸ್ ದಟ್ ವಿ ಹ್ಯಾವ್ ಫ್ರೀಡಮ್ ಅಂಡ್ ಸ್ಪೀಚ್. ಡೋಂಟ್ ಫಾರ್ಗೆಟ್ ದಟ್ ನಿಮ್ ಎಲ್ಲಾ ಮೂಲಭೂತ ಹಕ್ಕುಗಳು ನಿರ್ಬಂಧಗಳ ಜೊತೆಗೆ ಬರ್ತಾವ. ಎವ್ರಿ ಫ್ರೀಡಮ್ ಅಂಡ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಎಲ್ಲಾ ಫಂಡಮೆಂಟಲ್ ರೈಟ್ಗಳು ರೀಸನಬಲ್ ರಿಸ್ಟ್ರಿಕ್ಷನ್ ಇಂದ ಬರ್ತಾವ. ನೀವು 19(1)A ನೋಡ್ರಿ, ಫ್ರೀಡಮ್ ಅಂಡ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅದ. 19(2) ನೋಡ್ರಿ, ರಿಸ್ಟ್ರಿಕ್ಷನ್ಸ್ ಅದ. ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂತ ಏನೇ ನ್ಯೂಸ್ಗಳಿದ್ರು ಅದನ್ನ ನಾವ್ ಯಾಕಂದ್ರೆ ಬಹಳ ಭದ್ರತೆಯಿಂದ ತೋರಿಸ್ಕೋಬೇಕು. ಸರ್ ಆಲ್ರೆಡಿ ಹೇಳಿದ್ರು, 1-2 ವರ್ಡ್ಸ್ ಯೂಸ್ ಮಾಡಾರ. ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ರೀತಿ ಅಶ್ಲೀಲವಾಗಿ ಎಲ್ಲಾರು ಪೋಸ್ಟ್ ಮಾಡಕತ್ತಾರ ಅಂತ ಹೇಳಿ ನಾವು, ಹೌದು ಪೊಲಿಟಿಷಿಯನ್ಸ್ ನಡುವೆ ದೇ ಯೂಸ್ ಸಮ್ ವರ್ಡ್ಸ್, ಬಟ್ ಅದನ್ನ ನ್ಯೂಸ್ನವ್ರಿಗೆ ಬ್ಲರ್ ಮಾಡಿ ಹಾಕೋದು ಇಲ್ಲ ಬೀಪ್ ಮಾಡಿ ಹಾಕೋದು ಅಂತೇಳಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಇದು ಆಕ್ಚುಲಿ ಆಕ್ಟ್ ಒಳಗದ. ಇದನ್ನ ಯಾರು ಸುಮ್ಮನೆ ಗಾಳಿ ಹೇಳಿದ್ದು ಮಾರಲ್ ಲಾ ಅಲ್ಲ, ಇದು ಸ್ಟ್ಯಾಚ್ಯುಟರಿ ಲಾ. ಇದು ಬೀಪ್ ಹಾಕಿ ಯೂಸ್ ಮಾಡಬೇಕು, ಬ್ಲರ್ ಹಾಕಿ ಫೋಟೋಸ್ ತೋರಿಸ್ಬೇಕು, ವಿಡಿಯೋಸ್ ತೋರಿಸ್ಬೇಕು ಅಂತ. ಇದು ಈ ಚಾನೆಲ್ಗಳು ಯಾವ್ದನ್ನು ಮೇಂಟೈನ್ ಮಾಡಿಲ್ಲ. ಈಗ ನೋಡ್ರಿ, ಅವ್ರು 1-2 ವರ್ಡ್ಸ್, ದೀಸ್ ಆರ್ ಕಂಪ್ಲೀಟ್ಲಿ ಅನ್ಲಾಫುಲ್ ಇಂಟೆನ್ಷನಲ್ ವರ್ಡ್ಸ್ ಇವು. ಅಂಡ್ ಮೋರ್ ಓವರ್ 2.5 ವರ್ಷದಿಂದ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ ನ ಈಗ ರೀಯೂಸ್ ಮಾಡೋದು, ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು, ಅದೇನಾದ್ರೂ ಪ್ಲಾನ್ಸ್ ಇದ್ರೆ ಅದು ಫ್ಲಾಪ್ ಐಡಿಯಾ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಲಾಜಿಕಲಿ ಬೀಯಿಂಗ್ ಆನ್ ಅಡ್ವೊಕೇಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಬ್ಲಡ್ ಇಸ್ ಥಿಕರ್ ದನ್ ವಾಟರ್ ಅಂತೆ. ರಕ್ತನೇ ನೀವ್ ಏನ್ ಮಾಡಿದ್ರು. ಸೊ ಅಲ್ಟಿಮೇಟ್ಲಿ ಎಲ್ಲ ಮಹಾಭಾರತ ರಾಮಾಯಣದಿಂದನೇ ತಾಯದಿಗಳ ಬ್ರದರ್ಸ್ ನಡುವೆ ಆಗ್ ಬಂದಿಲ್ಲ. ಸೊ ಮೀಡಿಯಾದ ನಾನು ಇಷ್ಟೇ ಕೇಳೋದೇನಂತಂದ್ರೆ, ಸೆನ್ಸೇಷನಲ್ ವಿಡಿಯೋಸ್ ಮಾಡ್ರಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ರಿ. ನಿಮ್ ನಾಲೆಜ್, ನೀವು ಮಾಡೋ ವಿಡಿಯೋಸ್ ಹೆಂಗಿರ್ಬೇಕಂದ್ರೆ ನಾಲೆಜ್ ಶೇರಿಂಗ್ ಇರಬೇಕು. ಅದನ್ ಬಿಟ್ಟು ಏನೋ ವ್ಯೂಸ್ ಸಿಗ್ತೈತಿ, ಏನೋ TRP ಸಿಗ್ತೈತಿ ಅಂತ ಇಲ್ಲ. ಅಂಡ್ ಮೋರ್ ಓವರ್ ಸರ್ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟೋ ಚಾನೆಲ್ಸ್ ನಾವು ಆಕ್ಚುಲಿ ಕ್ರಾಸ್ ವೆರಿಫೈ ಮಾಡಿದ್ವಿ. ಈವನ್ ಫೋಕಸ್ ಟಿವಿ ಹೇಮಂತ್ ಕುಮಾರ್ ಕಮ್ಮಾರ್ ಅವ್ರದ್ದು ಫೇಸ್ಬುಕ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಅವ್ರ IP ಅಡ್ರೆಸ್ಲೇ ಇಲ್ಲ. ನಾವದನ್ನ ಕ್ರಾಸ್ ವೆರಿಫೈ ಮಾಡಿದ್ವಿ. ಹಿ ಈಸ್ ಯೂಸಿಂಗ್ ಸಮ್ ಅದರ್ ಪರ್ಸನ್ಸ್ IP ಅಡ್ರೆಸ್. ಸೊ ಹಿಂಗ್ ಮಾಡಿದ್ರೆ ಬೇರೆ ಪರ್ಸನ್ ಹಾಕೊಂಡ್ ಬಿಡ್ತಾರೆ. ಅಂಡ್ ಎಲ್ಲರಿಗೂ ಏನ್ ಹೇಳ್ತೀವಿ ಅಂತಂದ್ರೆ, ನಿಮ್ ಪರ್ಸನಲ್ ಇನ್ಫಾರ್ಮೇಶನ್
ಶೇರ್ ಮಾಡೋಕಿನ ಮುಂಚೆ ಸ್ವಲ್ಪ ಹುಷಾರಾಗಿರ್ಲಿ. ಇವ್ರದ್ದು ಯಾವ್ದು IP ಅಡ್ರೆಸ್ ಇಟ್ಕೊಂಡು ನಾನೇನೋ ಒಂದು ನ್ಯೂಸ್ ವೈರಲ್ ಮಾಡಿದ್ರೆ ನನ್ಕಿನ ಮುಂಚೆ ಇವ್ರು ಸಿಕ್ಕಾಕೋತಾರೆ, ಅದು ಕ್ವಶನ್ ಇರ್ಲಿ. ಅಂಡ್ ಗರಡಿ ಗಮ್ಮತ್ತು ಅನ್ನೋ ಪೇಜ್ ನೋಡ್ರಿ, ಈವನ್ ಹಿ ಇಸ್ ನಾಟ್ ರಿಜಿಸ್ಟರ್ಡ್. And thus that person seriously he is such a old person and knowledgeable person. ಅವ್ರು ನೋಡಿದ್ರೇನೆ ಗೊತ್ತಾಗ್ತೈತಿ he is informative ಅಂತೇಳಿ. ಬಟ್ ಐ ಗೆಸ್ ನಾವು ಮಾತಾಡೋ ವರ್ಡ್ಸ್ ಒಳಗೆ ಸ್ವಲ್ಪ ಲಗಾಮ್ ಅನ್ನೋದು ಇರಬೇಕು. ದಟ್ ಈಸ್ ವಾಸ್ ಕಾನ್ಸ್ಟಿಟ್ಯೂಷನ್ ಒಳಗೂ ಹೇಳಿರೋ ರಿಸ್ಟ್ರಿಕ್ಷನ್ಸ್. ಜಸ್ಟ್ ಬಿಕಾಸ್ ಫ್ರೀಡಮ್ ಅಂಡ್ ಸ್ಪೀಚ್ ಎಕ್ಸ್ಪ್ರೆಷನ್ ಐತಿ ಅಂತ ಹೇಳಿ ಬಾಯಿಗೆ ಬಂದಿದ್ದು ಮಾತಾಡೋದಲ್ಲ. ಅವ್ರ ವರ್ಡ್ಸ್ ನೋಡ್ರಿ ನೀವು, ಎಲ್ಲಾರ ಬಗ್ಗೆನೂ ವಿಡಿಯೋಸ್ ಹಾಕ್ತಾರ, ನಥಿಂಗ್ ಈಸ್ ರಿಜಿಸ್ಟರ್ಡ್ ಅಂಡ್ ಯಾವ ಬೇಸಿಸ್ ಮೇಲೆ ಹಾಕ್ತಾರ ಅನ್ನೋದಿಲ್ಲ. ರೀಸೆಂಟ್ ಆಗಿ ರಮೇಶ್ ಸರ್ದೇ ಒಂದು ನ್ಯೂಸ್ ಕನ್ನಡ ಚಾನೆಲ್ ಇಂದ ನ್ಯೂಸ್ ಫಸ್ಟ್ ಚಾನೆಲ್ ಇಂದ ಡೌನ್ಲೋಡ್ ಮಾಡಿದ ವಿಡಿಯೋ ಅದು ಪಬ್ಲಿಷ್ ಆಗಿದ್ದು 2.5 ವರ್ಷದ ಹಿಂದೆ 21. ವಿ ಆರ್ ಆಲ್ರೆಡಿ 25, 5 ವರ್ಷದ ಹಿಂದಿನ ಸುದ್ದಿ ಇದು. ಈಗ ಅದನ್ನ ರೀ ರಿಲೀಸ್ ಮಾಡ್ತಾರೆ, ಈಗ ಅದನ್ನ ವಾಪಸ್ ಹೇಳ್ತಾರೆ. ಇಂಟೆನ್ಷನ್ ಏನಂತ ತೋರಿಸ್ಬೇಕಲ್ಲ. ಅಲ್ಟಿಮೇಟ್ಲಿ ಯಾವ್ದು ಕ್ರಿಮಿನಲ್ ಆಕ್ಷನ್ ಇರ್ಲಿ, ನಾನ್ ಕ್ರಿಮಿನಲ್ ಆಕ್ಷನ್ ಇರ್ಲಿ, ಮನುಷ್ಯನ್ ಮೋಟಿವ್ ಇಂಟೆನ್ಷನ್ ಫಸ್ಟ್ ನೋಡೋದು ನಾವು ಲಾ ಕೆಳಗೆ ಅಬ್ಸರ್ವ್ ಮಾಡಿದಾಗ. ಸೊ ನಿಮ್ ಇಂಟೆನ್ಷನ್ ಏನಂತ ಗೊತ್ತಾಗಿಲ್ಲ ಅಂತಂದ್ರೆ ಇದು ಕ್ಲಿಯರ್ಲಿ ಏನು ಅಂತ ಗೊತ್ತಾಗ್ತದೆ. ಇವ್ರು ಯಾರೋ ಒಬ್ರು ಹುಕ್ಕೇರಿಪ 2.0 ಅಂತ ಹಾಕ್ಯಾರ. ಇವ್ ಎಲ್ಲ ಆಥರೈಸ್ ನ್ಯೂಸ್ ಚಾನೆಲ್ ಇಂದ ಡೌನ್ಲೋಡ್ ಮಾಡ್ತೀರಿ ಅಂತಂದ್ರೆ ಒಂದು ನಿಮ್ ಪರ್ಮಿಷನ್ ಇರಬೇಕು, ಇಲ್ಲ ಅಂತಂದ್ರೆ ಯಾರ್ ಕರ್ಟಸಿ ಅಂತ ಹಾಕಬೇಕು. ಅದರ್ವೈಸ್ ವೆದರ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗ್ತೈತಾ ಇಲ್ಲ ಹಾಕ್ಬೇಕು. ಸ್ಪೆಷಲಿ ನಾವು ಇನ್ಫ್ಯಾಕ್ಟ್ ನ್ಯೂಸ್ ಫಸ್ಟ್ ಕನ್ನಡ ಚಾನೆಲ್ ಅವರಿಗೂ ಅಪ್ರೋಚ್ ಆದ್ವಿ, ಅವ್ರಿಗೆ ಹೇಳಿದ್ವಿ ನಾವು ನಿಮ್ಮ ನ್ಯೂಸ್ ಗಳನ್ನ ಡೌನ್ಲೋಡ್ ಮಾಡಿ 5-6 ವರ್ಷ ಆದ್ಮೇಲೆ ಮ್ಯಾನಿಪುಲೇಟಿಂಗ್ ಆಗಿ, ಇನ್ಫ್ಯಾಕ್ಟ್ ಸೇಮ್ ವಿಡಿಯೋನು ಇಲ್ಲ, ಅದು ನಾವು ಚೆಕ್ ಮಾಡಿದ್ರೆ ದೋಸ್ ಆರ್ ಎಡಿಟೆಡ್ ವಿಡಿಯೋಸ್. ಯಾವ ಸ್ಟೇಟ್ಮೆಂಟ್ ಬೇಕೋ ಅದನ್ನಷ್ಟೇ ಇಟ್ಕೊಂಡಾರ. ಸ್ಪೆಷಲಿ ಗರಡಿ ಗಮ್ಮತ್ ಅವರು ಯಾವ ಸ್ಟೇಟ್ಮೆಂಟ್ ಬೇಕು ಅದಷ್ಟೇ ಇಟ್ಕೊಂಡ್ರ, ಉಳಿದ ಸ್ಟೇಟ್ಮೆಂಟ್ ನ ಬಿಟ್ಟು ಹಾಕ್ಯಾರ. ಸೊ ಹಿಂಗೆಲ್ಲ ನೀವೇನಾದ್ರೂ ಡೀಪ್ ಫೇಕ್ ವಿಡಿಯೋಸ್ ಮಾಫಿಂಗ್ ಮಾಡಕಂದ್ರೆ ಡೆಫಿನೆಟ್ಲಿ ಕ್ರಿಮಿನಲ್ ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. ಇನ್ಫ್ಯಾಕ್ಟ್ ನಾವ್ ಇವತ್ತು ಹೋಗಿ ಎಲ್ಲಾರ ಕಂಪ್ಲೇಂಟು ಫೈಲ್ ಮಾಡಾಕತ್ತೀವಿ, FIR ಫೈಲ್ ಮಾಡಾಕತ್ತೀವಿ. ನಾನ್ ಕೇಳಿದಾಗೆ ರೀಸೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಏನೋ ಸ್ಟ್ರಿಕ್ಟ್ ಆಗಿದ್ದಾರೆ, ಎಲ್ಲರ ಮೇಲೂ FIR ಮಾಡ್ತೀವಿ, ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೇ ಮಾಡ್ತೀವಿ ಅಂತ ಹೇಳಾರ. ಬಟ್ ಇನ್ನೂ ಮಟ್ಟ ಯಾವ್ದವ್ರ ನಜರಿಗೆ ಇದೆಲ್ಲ ಬಂದಿಲ್ಲ, ಐ ಡೋಂಟ್ ನೋ. ಬಟ್ ಸ್ಟಿಲ್ ಆಲ್ರೆಡಿ ಪಾರ್ಲಿಮೆಂಟ್ ಒಳಗೆ ಬಿಲ್ ಪೆಂಡಿಂಗ್ ಅದ. ನಾವು ಇನ್ನೊಂದು ರಿಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೂ ಮಾಡ್ತೀವಿ, ಕಾನೂನು ಮಂತ್ರಿಗಳಿಗೂ ಮಾಡ್ತೀವಿ. ಆ ಬಿಲ್ ನ ಆದಷ್ಟು ಬೇಗ ತಗೊಂಡ್ ಬರ್ರಿ ಅಂತ ಹೇಳಿ. ಅದರ್ವೈಸ್ ಇದನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಸ್ಪೆಷಲಿ ಗರಡಿ ಗಮ್ಮತ್ ಅವರು ಅಂಡ್ ಇವ್ರು ಯಾರು RS ಅನಿಲ್ 2.0 ಅಂತ. ಇವ್ರು ನನಗನ್ನಿಸಿದ್ದು ಇವ್ರ ID ನೋಡಿದ್ರೆ ಈಸ್ ನಾಟ್ ಇವನ್ 18. ಸೀರಿಯಸ್ಲಿ ಅವ್ರ ಇನ್ಸ್ಟಾಗ್ರಾಮ್ ID ನೋಡಿದ್ರೆ ಅವ್ನ ಮೇಜರ್ ಅನ್ಸಂಗಿಲ್ಲ ನಮ್ಗೆ. ಅಂತಂದ್ರೆ ಎಲ್ಲ ವಿಡಿಯೋಸ್ ಹಾಕ್ತಾರ, ರೀಲ್ಸ್ ಹಾಕ್ತಾರ. ಸೊ ಅದಕ್ಕೆ ಇದು ನಾವು ಕೊಡ್ತೀವಿ ಸರ್ ನಿಮ್ಗೆಲ್ಲ. ನಾವು ಇದನ್ನ ಡಾಕ್ಯುಮೆಂಟ್ಸ್ ಅದ ವಿಲ್ ಸಪ್ಲೈ ಆಲ್ ದಿಸ್ ಥಿಂಗ್ಸ್. ಇದನ್ನ ಕ್ರಾಸ್ ವೆರಿಫೈ ಮಾಡಿದ್ರೆ ಅವ್ರು ಮೈನರ್ ಇರ್ತಾರೆ, ದೋ ಮೇಜರ್ ಸ್ಟೂಡೆಂಟ್ ಇರ್ತಾರ. ಈ ಟೈಮ್ನಾಗ ಏನಾದ್ರು ಒನ್ಸ್ FIR ಆದ್ರೆ ಎಂಟೈರ್ ಕರಿಯರ್ ಹೋಗ್ತೈತಿ. ಯು ಆರ್ ನಾಟ್ ಪೇಡ್ ಯೂಟ್ಯೂಬರ್ ಚಾನಲ್ಸ್. ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ನಿಮ್ಗೆ ವ್ಯೂಸ್ ಜಾಸ್ತಿ ಆದ್ರೆ, ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೆ ನಿಮ್ಗೆ ಏನೋ ದುಡ್ಡು ಬರುತ್ತೆ ಅನ್ನಕ್ಕ ನೀವು ಆಥರೈಸ್ಡ್ ಯೂಟ್ಯೂಬ್ ಚಾನಲ್ಸು ಅಲ್ಲ. ಸೊ ಜಸ್ಟ್ ಬಿಕಾಸ್ ಆಫ್ ಸಮ್ ಲೈಕ್ಸ್ ನೀವೇನೋ ಈಗ ಜವಾನಿ ಹುರುಕೊಳಕ್ ಸಮ್ ಲೈಕ್ಸ್ ಸಮ್ ಕಮೆಂಟ್ ಸಂಬಂಧ ಇಂಥವೆಲ್ಲ ಮಾಡಕತ್ರೆ ಡೆಫಿನೆಟ್ಲಿ ಫ್ಯೂಚರ್ ಸಫರ್ ಆಗ್ತೀರಿ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟೋ ವಿಡಿಯೋಸ್ಗಳು ಏನ್ ಮಾಡಕಂತಾರ ಅಂದ್ರೆ ಪೋಸ್ಟ್ ಮಾಡ್ತಾರ, ಪೋಸ್ಟ್ ಮಾಡಿ ಇಮಿಡಿಯೇಟ್ ಆ ವೆಬ್ಸೈಟ್ ಇಂದ ಡಿಲೀಟ್ ಮಾಡ್ತಾರ. ಬಟ್ ಸೇಮ್ ವಿಡಿಯೋ ಬೇರೆ ಗ್ರೂಪ್ಸ್ ಒಳಗೆ ವೈರಲ್ ಆಗ್ತಾವ. ಸೊ ದಟ್ ನಾವು ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಕ್ ಬಂದ. ಲಿಂಕ್ ಓಪನ್ ಮಾಡಿದಾಗ ವಿಡಿಯೋ ಇರಲ್ಲ. ಅಂಡ್ ನವಡೇಸ್ ಸೈಬರ್ ಟ್ರೇಸ್ ಮಾಡೋದು ಬಹಳ ಕಷ್ಟ ಐತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಂಗಿದ್ದಾಗ ವಾಟ್ಸ್ಆಪ್ ಒಳಗೆ ಅಂತ ಸೆನ್ಸೇಷನಲ್ ವಲ್ಗರ್ ವಿಡಿಯೋಸ್ ನ ರೀಶೇರ್ ಮಾಡೋದು ಕಾನೂನು ಬಾಹಿರಾನೆ. ಅಂಡ್ ಇಷ್ಟು ದಿವಸ ಡಿಫಾಮೇಷನ್ ಮೇಲೆ ಸ್ಟ್ರಿಕ್ಟ್ ಇರಲಿಲ್ಲ. ಸ್ಪೆಷಲಿ ಈಗ ಏನಾಗುತ್ತೆ ಅಲ್ಲಿ ಅಕ್ವಿಟ್ ಆಗಿದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ, ಟ್ರಯಲ್ ಕೋರ್ಟ್ ಅಲ್ಲಿ. ಆಲ್ಮೋಸ್ಟ್ ಹೈಕೋರ್ಟ್ ಎಲ್ಲಾನು ರಿವರ್ಸ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಕಂಟ್ರೋಲ್ ಮಾಡಲೇಬೇಕು, ಪಬ್ಲಿಕ್ ಪ್ಲೀಸ್ ಅಂಡ್ ಟ್ರಾಂಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಶಿಕ್ಷೆ ಆಗಕತ್ತೈತಿ. ಎಲ್ಲರಿಗೂ 6 ತಿಂಗಳು 1 ವರ್ಷ. ಅಂಡ್ ಕಾಂಪೆನ್ಸೇಷನ್ ಮಾತ್ರ ಎಲ್ಲಾನು ಕ್ರೋರ್ಸ್ ನಾಗೆ ಕೊಡ್ಸಾಕತ್ತಾರ, ಸ್ಪೆಷಲಿ ನ್ಯೂಸ್ ಚಾನೆಲ್ಸ್ ಆಸ್ ವೆಲ್ ಆಸ್ ದ ಪರ್ಸನ್ ಇನ್ಸ್ಟಾಗ್ರಾಮ್ ಚಾನಲ್. ನಾನು ನಿಮ್ಗೆ ಹೇಳೋದೇ ಬೇಡ, ನಿಮ್ ಮುಂದೆ ಈಗ ಆಲ್ರೆಡಿ ಧರ್ಮಸ್ಥಳ ಕೇಸ್ ಪೆಂಡಿಂಗ್ ಅದ. ಸ್ಟಾರ್ಟಿಂಗ್ ಇನಿಷಿಯಲಿ ಎಲ್ಲರಿಗೂ ಏನ್ ಕ್ವಶನ್ ಸ್ಟಾರ್ಟ್ ಆಯ್ತು, ವೆದರ್ ಇದು ನಿಜಾನ ಸುಳ್ಳ ಅಂತೇಳಿ. ಹಂಗಾಗಿ ಇದಕ್ಕೆ ಸುಪ್ರೀಂ ಕೋರ್ಟ್ ಮಟ್ಟ ಹೋದ್ರು ಒಪಿನಿಯನ್ ಏನಂತ ತೋರಿಸಿದ್ರು, ಜನರ ಮನೆ ಕ್ಲಾರಿಟಿ ಇರ್ಲಿ, ನ್ಯೂಸ್ನವ್ರನ್ನ ಗ್ಯಾಗ್ ಮಾಡಬೇಡ್ರಿ, ನ್ಯೂಸ್ ಚಾನಲ್ಸ್ ಫ್ರೀಡಮ್ ಕೊಡ್ರಿ ಅಂತ ಹೇಳಿದ್ರು. ಬಟ್ ಅಟ್ ದ ಸೇಮ್ ಟೈಮ್
ಎನ್ಕ್ವೈರಿ ಯಾವಾಗ ಸುಳ್ಳು ಅಂತ ಗೊತ್ತಾಯ್ತು, ಅವ್ರು ಯಾವುದೇ ಪ್ರೂಫ್ಸ್ ಬರಲಿಲ್ಲ, ಆವಾಗ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಇನ್ಸ್ಟಾಗ್ರಾಮ್ ಚಾನೆಲ್ ಮೇಲೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಚಾನೆಲ್ ಮೇಲೆ ಆಗಿರ್ಬೋದು. ನಮ್ಮ ಹೋರಾಟ ನ್ಯೂಸ್ ಚಾನೆಲ್ ಅಗೇನ್ಸ್ಟ್ ಅಲ್ಲ. ನಮ್ಮ ಹೋರಾಟ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಫೇಕ್ ಅಕೌಂಟ್ ಯಾರು ಕ್ರಿಯೇಟ್ ಮಾಡಿ ಸೆನ್ಸೇಷನಲ್ ಅವರ ವಲ್ಗರ್ ವಿಡಿಯೋಸ್, ಸ್ಪೆಷಲಿ ವಲ್ಗರ್ ವಿಡಿಯೋಸ್ನ ಸೆನ್ಸೇಷನಲ್ ಆಗಿ ಯಾರು ಕ್ರಿಯೇಟ್ ಮಾಡಕಂತೀರಿ ಅವ್ರ ಅಗೇನ್ಸ್ಟ್ ನಮ್ಮ ಹೋರಾಟ. ಅದರ್ವೈಸ್ ಎಲ್ಲ ನ್ಯೂಸ್ ಚಾನೆಲ್ಸ್ಗೂ ಒಂದೇನಂತಂದ್ರೆ, ನಿಮ್ಮ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನೆಲ್ ಅಲ್ಲಿ ದುರುಪಯೋಗ ಪಡಿಸ್ಕೊಳ್ಳುವಾಗ ಅವರಷ್ಟೇ ನೀವು ಲಯಬಲ್ ಆಗ್ತೀರಿ. ಸೊ ಅದು ಒಂದು ಹುಷಾರಲ್ಲಿ ಇರ್ರಿ ಅಂತ ಹೇಳ್ತೀನಿ. ಅಂಡ್ ಸ್ಪೆಷಲಿ ಸ್ಟೇ ಆರ್ಡರ್ ಕ್ಲಿಯರ್ ಆಗಿ ಹೇಳ್ತೈತಿ, ವಿಡಿಯೋಗಳನ್ನ ಎಲ್ಲೂ ವೈರಲ್ ಮಾಡಂಗಿಲ್ಲ ಅಂತೇಳಿ. ಇದ್ರೂ ವಿಡಿಯೋ ವೈರಲ್ ಮಾಡಾರ ಅಂತಂದ್ರೆ ಒಂದು ಅವ್ರಿಗೆ ಕೋರ್ಟ್ ಬಗ್ಗೆ ಹೆದರಿಕೆ ಇಲ್ಲ, ಏನ್ ಪೊಲೀಸ್ ಸಿಸ್ಟಮ್ ಬಗ್ಗೆ ಹೆದರಿಕೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಯಾಕೆ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಕಂತಾರ ಅದನ್ನು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಬಿಕಾಸ್ ಈಗ ನೋಡ್ರಿ, ನಿಮ್ಮ ಲಾ ನಿಮಗೆ ಅಬ್ಸಲ್ಯೂಟ್ಲಿ ಗ್ಯಾರಂಟಿ ಕೊಡ್ತೈತಿ, ಫ್ರೀಡಮ್ ಕೊಡ್ತೈತಿ ಅಂದ್ರೆ ಅಟ್ ದ ಸೇಮ್ ಟೈಮ್ ಅಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ಸ್ ಹಾಕ್ತೈತಿ. ಸೊಸೈಟಿ ಒಳಗೆ ಪೂರಾದಂಗೆ ಇದು ಎಂಟೈರ್ ಕಂಟ್ರಿ ಇಸ್ ಬರ್ನಿಂಗ್ ಬಿಕಾಸ್ ಆಫ್ ಒನ್ ಹೋಲಿ ಟೆಂಪಲ್ ಇಶ್ಯೂ. ನೀವೇ ನೋಡಕಂತೀವಿ, ದೇಶನೇ ಹತ್ತಿ ಉರಿಯಾಗಂತೀವಿ. ಇನ್ಫ್ಯಾಕ್ಟ್ ನಮ್ಗೆ ಇದು ಎಷ್ಟು ಅವಮರ್ಯಾದೆ ಅಂತಂದ್ರೆ, ಬೇರೆ ಕಂಟ್ರಿಯವರು ನಮ್ಮ ದೇವಸ್ಥಾನಗಳ ಬಗ್ಗೆ, ನಮ್ಮ ಶ್ರೀ ಕ್ಷೇತ್ರಗಳ ಬಗ್ಗೆ ಪೋಸ್ಟ್ ಮಾಡಕಂತ, ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತೇಳಿ. ಸೊ ನ್ಯೂಸ್ ಕೊಡಕತ್ತೀರಿ ಅಂದ್ಮೇಲೆ ಪ್ರಾಪರ್ ಇನ್ಫಾರ್ಮೇಶನ್ ಇದ್ದಾಗ ಅಕ್ಯುರೇಟ್ ನ್ಯೂಸ್ ಕೊಡ್ರಿ. ಇಫ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಆಗಂಗಿಲ್ಲ ಅಂತಂದ್ರೆ ವಿತ್ ಪೊಲೈಟ್ ವರ್ಡ್ಸ್, ವಿತ್ ಫಾರ್ಮಲ್ ವರ್ಡ್ಸ್ ನೀವು ಇನ್ಫಾರ್ಮೇಶನ್ ನ ರೀಚ್ ಮಾಡಬೇಕು. ಕ್ವಶನ್ ಮಾರ್ಕ್ ಹಾಕಿದ್ರು ಇಟ್ ಶುಡ್ ಬಿ ನ ಫಾರ್ಮಲ್ ವರ್ಡ್. ಇದೆಲ್ಲ ಈ ತರ ವಲ್ಗರ್ ವರ್ಡ್ ಯೂಸ್ ಮಾಡಿ ಮಾಡೋದು ಇದು ಮಾಧ್ಯಮದವರ ಪದ್ಧತಿನೇ ಅಲ್ಲ. ನಾನು ಅದಕ್ಕೆ ಹೇಳಿದೆ, ನಮ್ಮ ಹೋರಾಟ ಮಾಧ್ಯಮದ ನ್ಯೂಸ್ ಚಾನೆಲ್ ಅಗೇನ್ಸ್ಟ್ ಅಲ್ಲ. ಈ ತರ ಯಾರು ಮಾಧ್ಯಮದ ಮುಖವಾಡ ಹಾಕೊಂಡು ಬೈ ವಿಯರಿಂಗ್ ನ್ಯೂಸ್ ಚಾನೆಲ್ ಫೇಸ್ ಸೋಷಿಯಲ್ ಮೀಡಿಯಾ ಹಿಂದೆ ಡಾರ್ಕ್ ವೆಬ್ಸೈಟ್ ಆಪರೇಟ್ ಮಾಡಿ ಯಾರು ಮೀಡಿಯಾದ್ದು ಅಪಮರ್ಯಾದೆ ಮಾಡಕಂತಾರಲ್ಲ, ಅದು ನಮ್ಗಿನ ಜಾಸ್ತಿ ನಿಮಗೆ ಲಾಸ್. ಬಿಕಾಸ್ ಏನಂತಂದ್ರೆ ನಾವಿರ್ತೀವಿ, ನಮ್ ಜೊತೆ ನೀವು ಇರ್ಬೇಕು. ಸರ್ಕಾರ ಒಂದೇ ಕೆಲಸ ಮಾಡಿದ್ರೆ ಆಗಂಗಿಲ್ಲ ಅಲ್ಲ. ಜನರ ಸರ್ಕಾರ ಜನರ ಸಹಕಾರ ಎರಡೂ ಬೇಕು. ಹಂಗೆ ನಾವೊಬ್ಬರೇ ಸೆನ್ಸೇಷನ್ ಮಾಡೋದ್ರಿಂದ, ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗೋದಿಲ್ಲ. ಇದೆಲ್ಲ ಒಂದಲ್ಲ ಒಂದ್ ರೀತಿ ಹೆಂಗಾಗತೈತಿ ಅಂದ್ರೆ, ಮೀಡಿಯಾ ಫೇಸ್ ಅಂದ್ರೆ ನ್ಯೂಸ್ ಚಾನಲ್ ಅನ್ನೋ ಒಂದು ಮುಖವಾಡ ಹಾಕೊಂಡು ಡಾರ್ಕ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡ್ತಿರುವಂತ ಇಶ್ಯೂ ಇದು ಮುಂದೊಂದ್ ದಿನ ಐ ಆಮ್ ನಾಟ್ ಸರ್ಪ್ರೈಸ್ಡ್, ಇದು ಮುಂದೊಂದ್ ದಿನ ಟೆರರಿಸಮ್ ನಾಗ ಕನ್ವರ್ಟ್ ಆಗೋದು. ಬಿಕಾಸ್ ಇಷ್ಟು ನಮ್ಮ ಕಂಟ್ರಿ ಒಳಗೆ, ನಮ್ಮ ದೇಶದೊಳಗೆ ಸೋಷಿಯಲ್ ಮೀಡಿಯಾಸಿಗೆ ಲೀನಿಯನ್ಸಿ ಕೊಟ್ಟಾರ ಅಂತಂದ್ರೆ, ಈವನ್ ಇನ್ಕ್ಲೂಡಿಂಗ್ ಏನಂತಂದ್ರೆ ಕಾನ್ಫಿಡೆನ್ಷಿಯಲ್ ಥಿಂಗ್ಸ್. ನಾನು ನೋಡಿ ಡಿಫೆನ್ಸ್ ಬಗ್ಗೆನೂ ವಿಡಿಯೋಸ್ ವೈರಲ್ ಆಗಿರೋ, ಇನ್ಕ್ಲೂಡಿಂಗ್ ಈಗ ಮೊನ್ನೆ ವಾರ್ ಆಯ್ತು, ಪಾಕಿಸ್ತಾನ ಇಂಡಿಯಾ ವಾರ್ ಆದಾಗ, ಆಪರೇಷನ್ ಸಿಂಧೂರ್ ಆದಾಗ ದೇರ್ ವಾಸ್ ಸಮ್ ಕಾನ್ಫಿಡೆನ್ಷಿಯಲ್ ನ್ಯೂಸ್, ಅದನ್ನು ಲೀಕ್ ಮಾಡ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ನ್ಯೂಸ್ ಚಾನೆಲ್ಸ್ ಇನ್ಫಾರ್ಮೇಶನ್ ಕೊಡಾಕಿರ್ಬೇಕು, ಬಟ್ ಒಳಗಿನ ಕಾನ್ಫಿಡೆನ್ಷಿಯಲ್ ನ ರಿವೀಲ್ ಮಾಡಕ್ಕಲ್ಲ. ಸೊ ನಾನು ಏನ್ ಹೇಳೋದಂದ್ರೆ, ದರ್ ಇಸ್ ಅ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ನಮ್ಮ ಹೋರಾಟ ಯಾರು ಮಿಸ್ಯೂಸ್ ಮಾಡ್ಕೊಳಕತ್ತಾರ, ಡಿಸ್ಅಡ್ವಾಂಟೇಜ್ ತಗೊಳಕತ್ತಾರ, ಸೊಸೈಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬರತೈತಿ. ಅಂಡ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 5 ವರ್ಷದಿಂದ ಅಪ್ಲೋಡ್ ಆಗಿದ್ದ ವಿಡಿಯೋನ ಈಗ ಯೂಸ್ ಮಾಡ್ತಾರಂದ್ರೆ ದೇರ್ ಶುಡ್ ಬಿ ಸಮ್ ಮೋಟಿವ್ ಅಲ್ಲ, ಏನಾದ್ರೂ ಒಂದು ರಾಂಗ್ ಇಂಟೆನ್ಷನ್ ಇರ್ಬೇಕು. ಅದರ್ವೈಸ್ ಯಾರು ಸುಮ್ಮನೆ ಹಾಕ್ತಾರ. ಸೊ ಅದಕ್ಕೆ ಹಂಗಾದಾಗ ಬಿ ಅವೇರ್ ಆಫ್ ಇಟ್. ನಿಮ್ ವರ್ಡ್ಸ್, ನಿಮ್ದು ಲೈನ್ಸ್, ನೀವೇನ್ ಹೇಳ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಅದಕ್ಕೆ ಫೋಕಸ್ ಟಿವಿ ಮೇಲೆ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೊಳ್ಳೇಬೇಕಂತ ಹೇಳಿದ್ವಿ. ಯಾಕಂತಂದ್ರೆ ಕ್ಲಿಯರ್ ಆಗಿ ಕಾಣಕತ್ತೀವಿ, ಓನರೇ ಎಂಟಿನೇ ಬೇರೆ, ಪೋಸ್ಟ್ ಮಾಡೋರೇ ಬೇರೆ, ವಾಪಸ್ IP ಅಡ್ರೆಸ್ ಇರೋದೇ ಬೇರೆ. ಇನ್ಫ್ಯಾಕ್ಟ್ ನಾವು ಅವರಿಗೆ ಲೀಗಲ್ ನೋಟಿಸ್ ಕಳಿಸಿದ್ವಿ ಡಿಫಾಮೇಷನ್ ಕೇಸಿಗೆ. ಅವರು ವೆಬ್ಸೈಟ್, ನಾವು ಲೀಗಲ್ ಅವರು ವೆಬ್ಸೈಟ್ ಒಳಗಡೆ ಒಂದು ಅಡ್ರೆಸ್ ಹಾಕ್ತಾರೆ. ಇಟ್ಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್. ಇಂಟ್ರೆಸ್ಟಿಂಗ್ಲಿ ನಾವು ಅಡ್ರೆಸ್ಗೆ ನೋಟಿಸ್ ಕಳಿಸಿದ್ರೆ ಆ ಪರ್ಸನ್ ಅಲ್ಲಿ ಇಲ್ಲೇ ಇಲ್ಲ, ಆ ನ್ಯೂಸ್ ಚಾನಲೇ ಇಲ್ಲ ಅಲ್ಲಿ. ಸೊ ಹೂ ಇಸ್ ಆಪರೇಟಿಂಗ್ ದಿಸ್? ವೆದರ್ ಸಿಟಿಸನ್ ಆಫ್ ಇಂಡಿಯಾ ಇಟ್ಸೆಲ್ಫ್ ಇಸ್ ಆಪರೇಟಿಂಗ್ ದಿಸ್? ನಾನು ಅದನ್ನ ಕೇಳ್ತೀನಿ. ನಾಟ್ ಅಬೌಟ್ ಪೊಲಿಟಿಕಲ್ ರೈವಲ್ರೀಸ್ ಬಿಡ್ರಿ, ವೆದರ್ ಇಂಡಿಯನ್ಸೇ ಆಪರೇಟ್ ಮಾಡಕಂತಾರ ಇವ್ ಚಾನೆಲ್ನ. ನಾವು ಅದಾದ್ಮೇಲೆ ವಾಪಸ್ ಇನ್ನೊಂದ್ಸರ್ತಿ ಕ್ರಾಸ್ ವೆರಿಫೈ ಮಾಡಿದ್ವಿ, ಎಲ್ಲೂ ಇನ್ನೂ ಮಟ್ಟ ಅವ್ರ ಅಡ್ರೆಸ್ ಸಿಕ್ಕಿರ್ಲಿಲ್ಲ. ರೀಸೆಂಟ್ ಆಗಿ ಬೆಂಗಳೂರಿನಾಗ ಎಲ್ಲಾ ನ್ಯೂಸ್ ಚಾನೆಲ್ಸ್ ಕಡೆಯಿಂದ ಸೋರ್ಸ್ ತಗೊಂಡು ಸರ್ಕಾರ ಅಡ್ರೆಸ್ ಹುಡ್ಕೊಂಡ್ ಬಂದಾರ. ಇಟ್ ವಾಸ್ ಲೈಕ್ ಪಾನ್ ಪಟ್ಟಿ ಅಂಗಡಿ ಟೈಪ್ ನ್ಯೂಸ್ ಚಾನೆಲ್ ನಡೆಸ್ತಾರ. ದಿಸ್ ಈಸ್ ದ ರೆಸ್ಪೆಕ್ಟ್. ಇನ್ ಕೇಸ್ ಮೀಡಿಯಾಸ್ ಗೆಟಿಂಗ್ ಇನ್ ದ ಫ್ಯೂಚರ್, ಯಾರು ಮೀಡಿಯಾ ಮೇಲೆ ನಂಬಲ್ಲ, ನಂಬಿಕೆ ಇಟ್ಕೊಳ್ಳಿ. ಈಗ ನಾವು ಮುಂದಿನ ಕೇಸ್ ಇದು ಈಗ ಆಲ್ರೆಡಿ ನಾನು ಹೇಳ್ತೇನೆ ಏನಾಗೈತಿ ಏನಿಲ್ಲ. ಒಬ್ಬರು ನ್ಯೂಸ್ ಚಾನೆಲ್ ಅವರು
ಯಾವ ರೀತಿ ಜನರಿಗೆ ಫ್ರಾಡ್ ಮಾಡಕತ್ತಾರ ಅಂತ ಹೇಳಿದ. ಇದೇ ಫ್ಯೂಚರ್ನಾಗ ಕಂಟಿನ್ಯೂ ಹಾಕೊಂತ ಹೋದ್ರೆ ಯಾರೂ ನಂಬಂಗಿಲ್ಲ ನ್ಯೂಸ್ ಚಾನೆಲ್ಸ್, ಯಾರು ನ್ಯೂಸ್ನ ನಂಬಂಗಿಲ್ಲ. ಯಾಕಂತಂದ್ರೆ ಈಗ ಒಂದು ಇನ್ಸಿಡೆಂಟ್ ಆಗಿರುತ್ತೆ, 2 ನಿಮಿಷ ಆಗಿರಂಗಿಲ್ಲ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಬರ್ತೈತಿ. ಆಥರೈಸ್ಡ್ ಲೈಸೆನ್ಸ್ಡ್ ನ್ಯೂಸ್ ಚಾನೆಲ್ ಬರಕ್ 4-5 ಗಂಟೆ ಆಗ್ತೈತಿ. ಹಂಗಂದ್ರೆ ನಿಮ್ ಸ್ಟ್ರಗಲ್ ಎಲ್ಲ ಏನ್ ಸರ್? ನೀವು ಅಲ್ಲಿಂದ ಬಂದು ಇಲ್ಲಿ ಶೂಟ್ ಮಾಡಿ ನ್ಯೂಸ್ ಎಡಿಟ್ ಮಾಡಿ ವಾಪಸ್ ನಿಮ್ ಮೇನ್ ಬ್ರಾಂಚ್ ಕಳಿಸಿ ನ್ಯೂಸ್ ಹಾಕಿಸ್ತೀವಿ ಅಂದ್ರೆ ನಿಮ್ ಸ್ಟ್ರಗಲ್ ಬೆಲೆ ಇಲ್ವಾ? ಅಥವಾ ರ್ಯಾಂಡಮ್ ಆಗಿ ಇಲ್ಲಿ ಫೋನ್ ಇಟ್ಕೊಂಡು ಜಸ್ಟ್ ಝೂಮ್ ಮಾಡಿ ಒಂದು ವಿಡಿಯೋ ಮಾಡಿದೆ, ರೀಲ್ ಮಾಡಿದೆ, ಅದನ್ನ ಪೋಸ್ಟ್ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ವಾಟ್ ಇಟ್ ಈಸ್. ಅದು ಜಾಸ್ತಿ ನಮಗ್ ಲಾಸ್ ಆಗೋಕಿನ ನನಗೇನ್ ಅನ್ಸುತ್ತೆ ಅಂತಂದ್ರೆ ಮೀಡಿಯಾದವ್ರಿಗೆ ಯಾರು ಲೈಸೆನ್ಸ್ಡ್ ಆಥರೈಸ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ನ್ಯೂಸ್ ನ ಯಾರು ಸಕ್ಸೆಸ್ ಆಕ್ಚುಲಿ ಇಟ್ಸ್ ಕೈಂಡ್ ಆಫ್ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಹಿಂಗೆ ಬಿಟ್ಟರೆ ಕಂಟಿನ್ಯೂ ಆಗ್ತದೆ. ಫೈನಲ್ ಸ್ಟೇಜ್ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ದಿ ಟೆರರಿಸಮ್ ಟು. ಅದು ಮಾತ್ರ ವಿ ಕ್ಯಾನ್ ಗ್ಯಾರಂಟಿ ಬಿಕಾಸ್ ಇಫ್ ನೋಬಡಿ ಇಸ್ ಹ್ಯಾಂಡಲಿಂಗ್ ಸೋಷಿಯಲ್ ಮೀಡಿಯಾಸ್ ಅಲ್ಲ, ಬಿಕಾಸ್ ಸೈಬರ್ ಕ್ರೈಮ್ ಅಲ್ಲಿ ಆಲ್ರೆಡಿ ನೋಡ್ತೀವಿ ನಾವು, ದುಡ್ಡು ಲಪ್ಟಾಯಿಸಿ ಎಷ್ಟೋ ಫ್ರಾಡ್ ಕೇಸಸ್ ಆಗ್ಯಾವ. ಅದ್ರಾಗ ಎಷ್ಟು ಜನನ ಪೊಲೀಸರು ಹಿಡಿಯಕ್ಕಾಗತ್ತೆ. ಯಾಕಂತಂದ್ರೆ ಆಪರೇಟ್ ಮಾಡೋರೇ ಬೇರೆ, ಸಿಮ್ ಇರೋ ಹೆಸರೇ ಬೇರೆ, EMI ಬೇರೆ, IP ಅಡ್ರೆಸ್ಸೇ ಬೇರೆ, ಲಾಸ್ಟಿಗೆ ಅವ್ರು ಇನ್ನೊಬ್ರು ಯಾರ್ದೋ ಅಡ್ರೆಸ್ ಮೇಲೆ ಅಕೌಂಟ್ ಮೇಲೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಆಪರೇಟ್ ಆಗುತ್ತಂತ. ಸೊ ಅವ್ರನ್ನ ಯಾರು ಟ್ರೇಸ್ ಮಾಡಕ್ ಆಗಲ್ಲ. ಅದಕ್ಕೆ ಏನಂತಂದ್ರೆ ಮೇನ್ ಆಮೇಲೆ ಇನ್ನೊಬ್ರು ಯಾರಂದ್ರೆ ನೀವು ಸದಾನಂದ್ ಧಾಮ್ನಿ ಅನ್ನೋರು, ನನಗೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು ಇವ್ರ ಹೆಸರು ಸರ್ ನೋಡ್ರಿ, ನೀವೆಲ್ಲ ಸುಮ್ಮನೆ ಇಲ್ಲಿ ಬಂದಿರಿ, ನೀವೆಲ್ಲ ಒಂದು ಟ್ರೈನಿಂಗ್ ತಗೊಂಡ್ ಬಂದಿರಿ, ನಿಮಗೆ ಟ್ರೈನಿಂಗ್ ಆಗೈತಿ, ನಿಮಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದ್ರ ಬಗ್ಗೆ. ನಾನು ಇಲ್ಲಿ ಹಂಗೆ ಬಂದಿಲ್ಲ, ನನಗೂ ಲಾದಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಹೇಳಿ ಈ ಪ್ರೆಸ್ ಮೀಟ್ ನಾವು ಅಡ್ವೊಕೇಸಿ ಒಳಗೆ ಏನ್ ಎಥಿಕ್ಸ್ ಯೂಸ್ ಮಾಡ್ತೀವಿ, ಡಾಕ್ಟರ್ಸ್ ಏನ್ ಎಥಿಕ್ಸ್ ಯೂಸ್ ಮಾಡ್ತಾರೆ, ನಮ್ಗಿನ ಅಷ್ಟೇ ಇಂಪಾರ್ಟೆಂಟ್ ಜರ್ನಲಿಸ್ಟ್ದು ಎಥಿಕ್ಸ್ ಇರುತ್ತೆ. ಅವ್ರು ಅದನ್ನ ಫಾಲೋ ಮಾಡ್ತಾರ. ಬಟ್ ಸಮ್ ಆಫ್ ದೀಸ್ ಪೀಪಲ್ಸ್ ಸೀರಿಯಸ್ಲಿ ಇವ್ರಂದ್ರೂ ನಾನು ಇವತ್ತು ನೋಡಿದೆ ಯೂಟ್ಯೂಬ್ ಒಳಗೆ ಇವ್ರದ್ದು ಫೋನ್ ಪೇ, ಜಿಪೇ, QR ಕೋಡ್, ಇವ್ರದ್ದು ನ್ಯೂಸ್ ವಿಡಿಯೋಸ್ ಮೇಲೆ. ಅಂಡ್ ಐ ನೋ ನಾನು ಆಕ್ಚುಲಿ ಮೇ ಬಿ ಸ್ಟೇಟ್ಮೆಂಟ್ ಮಾಡಬಾರ್ದು ಅನ್ಸುತ್ತೆ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ತಗೊಂಡಾಗ. ಬಟ್ ಹಿ ಇಸ್ ನಾಟ್ ರಿಜಿಸ್ಟರ್ಡ್ ಅಂಡ್ ಐ ಆಮ್ ಅ ಪ್ರೊಫೆಷನಲ್, ವಿ ಕ್ಯಾನ್ ಮೇಕ್ ಸ್ಟೇಟ್ಮೆಂಟ್ಸ್. ಬಟ್ ಅವರಿಗೆ ನಮಗೆ ಭಾಳ ಡಿಫರೆನ್ಸ್ ಇರ್ತೈತಿ. ಸೊ ಅದಕ್ಕೆ ಹೇಳಕತ್ತೀನಿ, ಯಾಕಂದ್ರೆ ಕಾನೂನು ದೇವತೆ ಕಟ್ಟಿರೋ ಕಪ್ಪು ಬಟ್ಟೆನ ಆಲ್ರೆಡಿ ತೆಗೆದಾಗೈತಿ. ಸೊ ಕಾನೂನು ದೇವತೆ ಎಲ್ಲಾನು ಕಣ್ ತೆಗೆದು ನೋಡಕಂತಾಳ. ಮಿಸ್ಯೂಸ್ ಮಾಡೋಕಿನ ಮುಂಚೆ ಬಹಳ ಹುಷಾರಾಗಿ ಮೂವ್ ಆಗ್ರಿ. ಯಾಕಂತಂದ್ರೆ ಎಲ್ಲಾ ಕೋರ್ಟ್ಸು ಸ್ಟ್ರಿಕ್ಟ್ ಆಗವ. ಬಿಕಾಸ್ ಮೇನ್ ಅಂತಂತಂದ್ರೆ ಲಾಸ್ಟ್ ಒಂದು 4-5 ವರ್ಷದೊಳಗ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದು ಅಂಡ್ ಪಬ್ಲಿಕ್ ಟ್ರಾಂಕ್ವಾಲಿಟಿ ಇಲ್ಲ, ಪೀಸ್ ಇಲ್ಲ, ಸೌಹಾರ್ದತೆ ಅಂತೂ ಇಲ್ವೇ ಇಲ್ಲ. ಎಲ್ಲಿ ನೋಡಿದ್ರು ಕನ್ಫ್ಯೂಸ್, ಎಲ್ಲಿ ನೋಡಿದ್ರು ಒಬ್ಬರ ಬಗ್ಗೆ ಒಬ್ರು ಡಿಫರ್ಮ್ ಮಾಡೋ ವಿಡಿಯೋಸ್, ಇವೆಲ್ಲ ಸ್ಟಾಪ್ ಆಗ್ಬೇಕು ಸರ್. ಸೊಸೈಟಿ ಒಳಗೆ ಪಾಸಿಟಿವ್ನೆಸ್ ಬರಬೇಕು ಅಂತಂದ್ರೆ ಫಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ತೆಗಿಬೇಕು. ಐ ಡೋಂಟ್ ನೋ, ಈಗಿನ ಜನರೇಷನ್ ಹಂಗೆ ಐತಿ. ಬರೋ ನ್ಯೂಸು ಮೂವೀಸು ಏನ್ ಸೆನ್ಸೇಷನಲ್ ಥಿಂಗ್ಸ್ ಅದಾವು, ಫ್ಯೂಚರ್ ಹಿಂಗ್ ಮಾಡಬೇಡ್ರಿ ಅಂತ ತೋರಿಸ್ತಾವೆ ಹೊರತು ನ್ಯೂಸ್ ಚಾನೆಲ್ಸ್ ಯಾವ ನ್ಯೂಸ್ ಚಾನೆಲ್ ಇಂಟೆನ್ಷನ್ ಮಾಡ್ರಿ ಅಂತ ಇಲ್ಲ. ಬಟ್ ಅದನ್ನ ಜನ ಉಲ್ಟಾ ತಿಳ್ಕೊಳಕತ್ತಾರ. ಸೊ ಅದಕ್ಕೆ ಏನಂತಂದ್ರೆ ನೀವ್ ಹೇಳೋ ವರ್ಡ್ಸ್, ನೀವೇನ್ ಸ್ಟೇಟ್ಮೆಂಟ್ಸ್ ಮಾಡ್ತೀರಿ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್. ಪ್ಲೀಸ್ ನಾನೇನ್ ಹೇಳೋದು ಅಂತಂದ್ರೆ ನಿಮ್ ವರ್ಡ್ಸ್ ಮೇಲೆ, ನಿಮ್ ಸ್ಟೇಟ್ಮೆಂಟ್ಸ್ ಮೇಲೆ ನಿಗಾ ಇಟ್ಕೊಡಿ. ಯಾಕಂತಂದ್ರೆ ಬೀಂಗ್ ಆನ್ ಅಡ್ವೊಕೇಟ್ ನಾನು ಹೋಗಿ ಕೋರ್ಟ್ ಮುಂದೆ ಏನೋ ಸ್ಟೇಟ್ಮೆಂಟ್ ಮಾಡಕ್ ಆಗೋದಿಲ್ಲ. ವಿ ಹ್ಯಾವ್ ರಿಸ್ಟ್ರಿಕ್ಷನ್ಸ್, ನಮಗೊಂದು ಎಥಿಕ್ಸ್ ಇರ್ತೈತಿ. ವಿ ಹ್ಯಾವ್ ಅ ಲೈನ್ಸ್, ಯಾವ ವರ್ಡ್ ಯೂಸ್ ಮಾಡಬೇಕು, ಯಾವ್ದು ಮಾಡಲೇಬಾರ್ದು. ಇನ್ ಫ್ಯೂಚರ್ ಜರ್ನಲಿಸಮ್ಗೂ ಆ ರಿಸ್ಟ್ರಿಕ್ಷನ್ಸ್ ಬರೋಕಿನ ಮುಂಚೆ ಬೆಟರ್ ನೀವೇ ಅವೇರ್ ಆಗೋದು ಬೆಟರ್ ಅಂತ ಹೇಳಕತ್ತೀನಿ. ಯಾಕಂತಂದ್ರೆ ಆ ರೀತಿ ರಿಸ್ಟ್ರಿಕ್ಷನ್ಸ್ ಬಂದ್ರೆ I don't think so 50% of the news channels will survive, because ನಾನು already have a statistics ಬೇಕಂದ್ರೆ ಕೊಡ್ತೀನಿ. ನಮ್ಮ ಕರ್ನಾಟಕ ಒಳಗೆ only 30% of news channels are registered, licensed. ಅದರ್ ಯಾವುದು ಲೈಸೆನ್ಸ್ಡ್ ಇಲ್ಲ, ಯಾವುದು ರಿಜಿಸ್ಟರ್ಡ್ ಇಲ್ಲ. ಸೊ ಹಿಂಗಿದ್ದಾಗ ನೀವು ಒಂಥರ ಹೆಂಗಂತಂದ್ರೆ ಅಕ್ರಮ್ ಸಕ್ರಮ್ ಲ್ಯಾಂಡ್ ಒಳಗೆ ಮನೆ ಕಟ್ಟಿದಂಗೆ. ಮನೆ ಉಳಿಸ್ಕೋಬೇಕು, ನಿಮ್ ಚಾನೆಲ್ ಉಳಿಸ್ಕೋಬೇಕು ಅಂತಂದ್ರೆ ಗಟ್ಟಿಯಾಗಿ ನಿಂತ್ಕೊರಿ. ಏನಾದ್ರೂ ಫೇಸ್ ಮಾಡ್ತೀವಿ ಅಂತ ಮಾಡ್ರಿ, ನಾವು ಹೇಳಂಗಿಲ್ಲ. ಯಾಕಂದ್ರೆ ಇನ್ನೂ ಅದಾವು, ಆಲ್ರೆಡಿ ನೋಟಿಸ್ನು ಹೋಗೈತಿ, ಜಸ್ಟ್ ಫೈಲಿಂಗ್ ಆಫ್ ಕೇಸ್ ಇಸ್ ಪೆಂಡಿಂಗ್. ಆ ನೋಟಿಸ್ ಕೊಟ್ಟ ಮೇಲೆ ಅಗೇನ್ ಸೇಮ್ ಥಿಂಗ್ಸ್ ಆರ್ ರಿಪೀಟಿಂಗ್. ಅದಾಗಬಾರ್ದು ಅಂತ ಪ್ರೆಸ್ ಮೀಟ್ ಕರೆದಿದ್ದ. ಅದರ್ವೈಸ್ ಜನರಿಗೆ ಗೊತ್ತಾಗಬೇಕು ಏನ್ ಸ್ಟ್ರಿಕ್ಟ್ ಆಗೈತಿ ಏನಾಗಿಲ್ಲ ಅಂತೇಳಿ. ಇಲ್ಲ ಅಂತಂದ್ರೆ ಹಿಂಗೆ ಮಾಡ್ಕೊಂತ ಹೋದ್ರ ನಿಮ್ ನೆಕ್ಸ್ಟ್ ಜನರೇಷನ್ಗೆ, ನಿಮ್ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅದೇನಂತಾರೆ ಮಾರಲ್ ಎಥಿಕ್ಸ್, ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಪೆಷಲಿ ಇಂಪಾರ್ಟೆನ್ಸ್ ಆಫ್ ನ್ಯೂಸ್ ಚಾನಲ್ ಎಂದು ಗೊತ್ತಾಗುತ್ತೆ.
ಇದನ್ನ ಬಿಟ್ಟು ನಿಮ್ಗೆ ಏನಾದ್ರು ಕಾನೂನು ಪ್ರಕಾರ ಕ್ವಶನ್ಸ್ ಇದ್ರೆ ಲೀಗಲಿ ಏನೇನ್ ಮಾಡ್ಬೋದು ಅಂತ ನೀವು ಕೇಳ್ಬೋದು, ಐ ಕ್ಯಾನ್ ಆನ್ಸರ್. ಇತ್ತೀಚಿನ ದಿವಸದಲ್ಲಿ ಏನಾಗೈತೆ ಅಂದ್ರೆ ಐತಿ, ನಾವು ರಾಜಕೀಯ ವಿರೋಧ ಮಾಡೋಣ. ಚುನಾವಣೆ ಸಂದರ್ಭದಲ್ಲಿ ಬರ್ರಿ ಯಾವ ವಿಷಯ ಬೇಕೋ ಅವಾಗ ಅಭಿವೃದ್ಧಿ ಪರವಾದಂತ ಮಾತಾಡೋಣ, ಬರ್ರಿ ಏನಾಗಬೇಕು ಏನಿಲ್ಲ ಅದನ್ನ ಬಿಟ್ಟು ವೈಯಕ್ತಿಕ ವಿಷಯಗಳನ್ನ ಯಾವ್ಯಾವ್ದಕ್ಕೆ ಏನೇನಾದ್ರು ಲಿಂಕ್ ಮಾಡಿ ಹಾಕುವಂತದ್ದು ಈ ಕಿಡಿಗೇಡಿಗಳು ಬಹಳ ಆಕ್ಟಿವ್ ಆಗಿದಾರು. ಅವ್ರಿಗೆ ಬಹಳ ನಾವು ಇವತ್ತು ದಿವಸ ಕಡಕ್ ಎಚ್ಚರಿಕೆ ನೋಡಾಕಿದ್ದೇವೆ. ಇವತ್ತ ಕೊನೆ ಈ ಪ್ರೆಸ್ ಮೀಟ್ ನಂತರ ಯಾರಂತ ಕಿಡಿಗೇಡಿತನ ಮಾಡ್ತಿರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಆಗೋದಂತೂ ನಿಶ್ಚಿತ. ಈಗ ಡಿಫಾರ್ಮೇಶನ್ ಕೇಸ್ ಹಿಂಗ್ ಹಾಕಿರಲ್ಲ, ಅವ್ರ ಮನಿ ಮಠ ಆಜು ಬಾಜು ಮನಿ ಆಸ್ತಿ ಮಾಡಿದ್ರು ಅವ್ರ ರೊಕ್ಕ ತುಂಬಾಕ್ ಆಗೋದು ಕೋಟಿ ಅಂತ ಪರಿಸ್ಥಿತಿ ಆಕೈತಿ. ಅವ್ರ ತಂದೆ ತಾಯಿ ಏನೋ ಒಂದ್ ಸ್ವಲ್ಪ ನಾಲ್ಕು ದುಡ್ಡು ಮಾಡಿ ಇವ್ನು ಶಾಣೆ ಮಾಡ್ಬೇಕಂತ ಕಾಲೇಜ್ ಬಿಟ್ಟಿರ್ತಾರು, ಈ ಹುಡುಗ ಇಂಥ ಅವಸ್ಥಾನ ಮಾಡಿರ್ತಾನ ಅವ್ರು ಗೊತ್ತಿರೋದಿಲ್ಲ. ಹಿಂಗಾಗಿ ಆ ಹುಡುಗ ಮಾಡೋ ತಪ್ಪಿನಿಂದ ಅಥವಾ ವ್ಯಕ್ತಿ ಮಾಡೋ ತಪ್ಪಿನಿಂದ ಆ ಕುಟುಂಬ ಎಲ್ಲ ಸಫರ್ ಆಕೈತಿ. ಇದು ಮಾತ್ರ ನೆಕ್ಕಿ 100ಕ್ಕೆ 100. ಅದಕ್ಕಾಗಿ ಎಚ್ಚೆತ್ಕೊಳ್ಬೇಕು. ಇನ್ನು ಮುಂದೆ ಸಾಮಾಜಿಕ ಜಾಲತಾಣದಾಗ ಏನ್ ಹಾಕ್ಬೇಕು ಏನ್ ಹಾಕಬಾರ್ದು ಅಂತಂದ್ರ ಅವ್ರ ಮನಗಳು ಅವ್ರ ಇನ್ನೂ ವಿಚಾರ ಮಾಡ್ಬೇಕು. ಅಭಿಮಾನಿಗಳು ನೋಡ್ರಿ, ಸಾವುಕಾರ ಅಭಿಮಾನಿ ಒಕ್ಕೂಟದಿಂದ ಸಾವಿರಾರು ಪೇಜ್ಗಳದಾವ್. ಎಲ್ಲರೂ ಸಾವುಕಾರ ಉದ್ಘಾಟನೆ ಮಾಡಿದ್ದ, ಇವತ್ತು ಸಾವುಕಾರ ಬಂದ ಪೂಜೆ ಮಾಡಿದ್ದ, ಇಂಥ ವಿಡಿಯೋ ಹಾಕಿ ಸಂಭ್ರಮ ಮಾಡ್ಕೊಳ್ಳುವಂತದ್ದು ನಾವು ಅಭಿಮಾನಿಗಳಿದ್ದೆವು. ಯಾರ ವಿರುದ್ಧ ಹೊಲಸ ವಿಡಿಯೋ ಹಾಕಿ ಆ ಒಂದು ಅಂತ ಒಂದು ವ್ಯೂಸ್ ಸಂಬಂಧ ವಿಡಿಯೋ ಹಾಕಿ ಅದನ್ನ ಆನಂದ ಪಡುವಂತವ್ ನಮ್ಮಲ್ಲಿ ಯಾರು ಇಲ್ಲ. ಆದ್ರೆ ವಿಶೇಷವಾಗಿ ಈ ಹುಕ್ಕೇರಿ ಪ್ಲೇಸ್ಮೆಂಟ್ ನಂತರ ಇದು ಬಹಳ ನಡೆದೈತಿ. ಅದಕ್ಕಾಗಿ ಅವ್ರು ಯಾರು ಬಾಲಂಗುಚ್ಚಿಗಳು ಇದಿರಲ್ಲ, ಇಂಥ ಪೇಜ್ಗಳು ಮಾಡಿ ಒಂದು ಮೀಡಿಯಾ ಮುಖವಾಡ ಹಾಕೊಂಡ್ ಕೆಲಸ ಇನ್ನೊಮ್ಮೆ ಈ ರೀತಿ ಕಿಡಿಗೇಡಿತನ ನೀವು ಜೀವನದಾಗೂ ಮಾಡೋದಿಲ್ಲ. ಹಂಗ ಇವತ್ತು ನಾವು ಬರೋಬ್ರಿ ಕಾನೂನು ಕ್ರಮ ತಗೊಳಕತ್ತೀವಿ. ಅದ್ರ ಸಂಬಂಧಪಟ್ಟಂಗ ಥೋಡೆ ಸ್ಕ್ರೀನ್ಶಾಟ್ ಅದ ನಮ್ಮ ಕಡೆ. ಇವು ಸಾಮಾಜಿಕ ಜಾಲತಾಣದಾಗ ಏನ್ ಪೋಸ್ಟ್ ಮಾಡತ್ತಾರು ಅಂತ ಥೋಡೆ ನಾವು ಇವತ್ತು ದಿವಸ ಎಲ್ಲ ID ತೆಗೆದು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತು ದಿವಸ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ. ಇನ್ನ ಇವು ಹುಕ್ಕೇರಿ ಒಬ್ಬ ಲೀಡರ್, ಈ ಮನುಷ್ಯ ಎಂತ ಭಾಷೆ ಬಳಸ್ಯಾರ ಗೊತ್ತಂದ್ರೆ ಒಂದ ಪ್ಲೇಸ್ಮೆಂಟ್ನಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದನ್ನ ನೋಡ್ರಿ. ಸಂವಿಧಾನದಾಗ ಈ ಭಾಷೆ ಹೊಲಸ ಅನ್ನಕ್ ಬರೋಲ್ಲ ಅಂತ ಹೊಸ ಪದ ಐತದ, ಗಜಮಾ ಅಂತಾರೆ. ಅವನ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾವ ಅಂದ್ರೆ ಕೇಳ್ಬೇಕು ಆಗಿತ್ತು ನಾವು. ಅವ್ರ ಮನ್ಯಾಗ ಹೆಣ್ಮಕ್ಳ ಅವನ ಪ್ರೆಸ್ ಮೀಟ್ ಕೇಳ್ರಂದ್ರೆ ಅವಂಗ ಹೋಗಿತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ಅದನ್ನು. ಅದಕ್ಕೆ ಎಚ್ಚೆತ್ಕೊಳ್ಬೇಕು, ಏನ್ ಮಾತಾಡ್ತೀವಿ ಏನಿಲ್ಲ. ನಾಲ್ಗಿ ಎಲ್ಲವಿಲ್ಲ. ಹುಕ್ಕೇರಿ ನೋಡ್ರಿ, ರಮೇಶ್ ಕತ್ತಿ ಈ ಗಡಿ ಗಮ್ಮತ್ ಅವ್ನ ಹೆಸರು ಸಹಿತ ಹಾಕಿದಾನು. ಈ ಬರೀ ಅವ ಏನ್ ಹೇಳ ಅದನ್ನ ಬರ್ತಾನ. ಆ ವ್ಯಕ್ತಿ ಬಾಯಾಗ ಏನ್ ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹಾಕಿದಾನ. ನಮ್ದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡಿದ್ರು ನಾವು ಅದಕ್ಕೆ ಮೇಕಪ್ ಮಾಡ್ತು. ಬೇರೆ ಲೋಲಿ ಅವ್ರ ರೈಸ್ ಕೆಲಸ ಅನ್ನಿಸೋದು ಮಾಡಿ ಬೇರೆ ಬೆಳೀತು. ನಮ್ದು ಧರ್ಮ ಐತಿ, ಪತ್ರಿಕಾ ಧರ್ಮ. ಅದನ್ನ ಮರೆತು ಯಥಾವತ್ತಾಗಿ ಅವ್ ಮಾತಾಡಿದ ಭಾಷೆ, ಆ ಭಾಷೆ ಎಷ್ಟನ್ನು ಒಂದ ಪದ 10 ಸಲ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಬಹಳ ಮಜಾ ತಗೊಂಡ್ ಹೇಳ್ಯಾನ. ಅಂತ ವ್ಯಕ್ತಿ ನೋಡ್ರಿ ಅವ್ರ ಮನೆಯವ್ರ ವಿಡಿಯೋ ನೋಡ್ಬೇಕದನ್ನ ಅವ್ರ ಒಂದು ಗಜಮ ಮಾಡೋ ಆಕೈತಿ ಬಹಳ ಬೆಳೆ ಅಂತ ಹೇಳ್ತಾ ಇದೀವಿ. ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಮಾಧ್ಯಮದವರಿಗೂ, ಇಲ್ಲಿ ಸೇರ್ತಾ ಎಲ್ಲ ಅಭಿಮಾನಿಗಳಿಗೂ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಾವುಕಾರ ಅಭಿಮಾನಿ ಒಕ್ಕೂಟದ ತಮ್ಮೆಲ್ಲರಿಗೂ ಧನ್ಯವಾದ. ಗೋಕಾಕ್ ಮತಕ್ಷೇತ್ರದ ಜನಪ್ರತಿನಿಧಿಗಳೇ, ನಗರಸಭೆ ಸದಸ್ಯರೇ ಹಾಗೂ ವಿವಿಧ ಪಂಚಾಯಿತಿಯ ಸದಸ್ಯರೇ, ಅದೇ ರೀತಿ ಯಾವತ್ತು ಸಾವುಕಾರ ಶ್ರೀ ರಮೇಶಣ್ಣ ಜಾರಕಿಹೊಳಿ ಸೇರಿದಂತೆ ಸಮಸ್ತ ಸಾವುಕಾರ ಅಭಿಮಾನಿಗಳ ಒಕ್ಕೂಟದ ಯಾವತ್ತು ಅಭಿಮಾನಿಗಳಲ್ಲಿ ನಮಸ್ಕರಿಸುತ್ತಾ, ಕಳೆದ ಹಲವಾರು ದಿನಗಳಿಂದ ಒಂದು ಸಾಮಾಜಿಕ ಜಾಲತಾಣ, ಅದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಿವಿಧ ಸಾಮಾಜಿಕ ಜಾಲತಾಣದ ಮಾಧ್ಯಮಗಳ ಮುಖೇನ 2021 ಜಲಸಂಪನ್ಮೂಲ ಸಚಿವರಾಗಿದ್ದರು ಸಾವುಕಾರ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು. ಆ ಸಂದರ್ಭದಲ್ಲಿ ಒಂದು ಘಟನೆ ಮೇಲೆ ಒಂದು ಟೋಪಿ ಒಂದು ಇದಾಗಿತ್ತು ಘಟನೆ. ಆ ಘಟನೆ ನಂತರ ಆರೋಪ ಪ್ರತ್ಯಾರೋಪದ ಮಧ್ಯೆ ಹೇಳಿದಂಥ ಹೇಳಿಕೆಯನ್ನು ಆ ಒಂದು ವಿಡಿಯೋನ ನ್ಯೂಸ್ ಫಸ್ಟ್ ಚಾನಲ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ತಮಗೆ ಹೆಂಗೆ ಬೇಕಂತ ವಿಡಿಯೋ ಕಟ್ ಮಾಡಿ ಅದರಾಗ ತೋಡೆ ಇಸ್ವಿಯನ್ನು ಚೇಂಜ್ ಮಾಡಿ ತಮಗೆ ಹೆಂಗೆ ಬೇಕಂತ ತಿರುಚಿ ಆ ವಿಡಿಯೋಗಳನ್ನು ಮೊನ್ನೆ ಏನು ರಮೇಶ್ ಕತ್ತಿ KDP ಮೀಟಿಂಗ್ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಟಾರ್ಗೆಟ್ ಮಾಡಿ ಅವ್ರ ಹೆಸರನ್ನು ಪ್ರಸ್ತಾಪಿಸದನ ಥೋಡೆ ಘಟನಾವಳಿಗಳನ್ನು ಹೇಳಿದರು ಅಶ್ಲೀಲ ಪದಗಳಲ್ಲಿ. ಆ ತದನಂತರ ಸತೀಶ್ ಜಾರಕಿಹೊಳಿ ವಿರುದ್ಧ ಒಂದು ಷಡ್ಯಂತ್ರದ ಭಾಗವಾಗಿ ಹಲವಾರು ಆ ಹುಕ್ಕೇರಿಯ ಪೋಷಿತ ಆ ಒಂದು ಕಿಡಿಗೇಡಿಗಳ ಗ್ಯಾಂಗ್ ಏನೈತಿ, ಆ ಗ್ಯಾಂಗ್ ಏನ್ ಮಾಡಾಕೈತು, ಹಳಿ ವಿಡಿಯೋಗಳನ್ನ ಈಗ ಹಾಕಾಕ ಚಾಲು ಮಾಡೈತಿ.
ಹಲವಾರು ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ತಾವು ಈಗಾಗಲೇ ನೋಡಿರ್ಬೋದು. ಬಹಳಷ್ಟು ಅಭಿಮಾನಿಗಳು ಇವತ್ತು ದಿವಸ ನಮ್ಮ ಸಂಪರ್ಕ ಮಾಡಿ ಹೇಳಕತ್ರ, ಏನ್ರಿ ಪ್ರತಿನಿತ್ಯ ಅದ್ರಾಗ ಏನೇನು ಎಡಿಟ್ ಮಾಡಿ AI ಮೂಲಕ ಒಂದು ಅದನ್ನ ದೃಶ್ಯಗಳ ತಿರುಚಿ ಹಲವಾರು ವಿಷಯಗಳ ಯಾವುದಕ್ಕೊಂದು ಕೇಂದ್ರ ಸಿಂಕ್ ಮಾಡಿ ಹಾಕುವಂತ ಕೆಲಸಕ್ಕೆ ಕಿಡಿಗೇಡಿ ತಂಡ ಮಾಡತೈತಿ. ನೀವು ಯಾಕೆ ಸುಮ್ಮ ಕೂತಿದ್ರಿ, ಇದಕ್ಕೆ ಯಾಕೆ ಆಕ್ಷನ್ ತಗೋವಲ್ರಿ, ಬರ್ರಿ ಹೋಗೋನವ್ರು ನೋಡು ಒಂದು ಗಜ್ ಅನ್ನುವಂತ ಮಾತು ಬರಾಕೈತಿ. ಅದಕ್ಕೆ ನಾವು ಯಾವುದೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡದ ಕಾನೂನು ಕೈಗೆ ತಗೊಳ್ದನ ಕಾನೂನಾತ್ಮಕವಾಗಿ ಯಾವ ರೀತಿ ಅವ್ರನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಕಾನೂನು ತಂಡ ಮೂಲಕ ನಾವೆಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಇವತ್ತಿನ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಅವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿದ್ದೇವೆ. ಅಂತ ಕಿಡಿಗೇಡಿಗಳ ವಿರುದ್ಧ ಇವತ್ತು ಸಹ ದೂರು ದಾಖಲು ಮಾಡಕತ್ತೇವು. ಇವತ್ತು ದಿವಸ ಯಾರೇ ಇನ್ಸ್ಟಾಗ್ರಾಮ್ದಾಗ ಇದ್ದೀರಿ, ಸೋಷಿಯಲ್ ಮೀಡಿಯಾದಾಗ ಇದ್ದೀರಿ, ಅವ್ರಿಗೆ ಇದು ಎಚ್ಚರಿಕೆ ಗಂಟೆ ಆಗ್ಬೇಕು. ಯಾರಾದರೂ ರಾಜಕಾರಣಿಗಳ ಮಾತು ಕೇಳಿ ಜಾರಕಿಹೊಳಿ ಕುಟುಂಬದ ಸದಸ್ಯರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರ ವಿರುದ್ಧ ನೀವೇನು ಷಡ್ಯಂತ್ರ ಭಾಗವಾಗಿ ಹಾಕಲಾಗಿರುವಂತ ವಿಡಿಯೋಗಳನ್ನ ಶೇರ್ ಮಾಡಿದ್ರಂದ್ರ ನಿಮಗೂ ಪದರ ಬರೋದನ, ನಿಮಗೂ ಬಿಡ್ಲಾರ ಕರ್ಮ, ನಿಮ್ ಮ್ಯಾಲೂ ಕಾನೂನು ರೀತಿ ಕ್ರಮ ತಗೋತೇವ್. ಈಗಾಗಲೇ ಫೋಕಸ್ ಟಿವಿ ಅನ್ನವ ಸಾಹುಕಾರ ವಿದೇಶ ಪ್ರವಾಸಕ್ಕೆ ಹೋದಾಗ ಅವರ ಒಂದು ಆರೋಗ್ಯದ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದು ತಮ್ಮೆಲ್ಲರ ಗಮನಕ್ಕೈತಿ. ಸಾಹುಕಾರ ಮಾರಕ ಕಾಯಿಲೆ ಶೀರ್ಷಿಕೆ ಕೇಳಿ ಹಲವಾರು ಒಂದು ವಿಡಿಯೋ ಮಾಡಿ ಹಾಕಿದ್ದ. ಅವ ನಾವು ಈಗಾಗಲೇ ಲೀಗಲ್ ನೋಟಿಸ್ ಕೊಟ್ಟೆವು. ಅವನ ಮೇಲೆ 20 ಕೋಟಿ ರೂಪಾಯಿ ಮಾನಷ್ಟ ಮೊಕದ್ದಮೆ ಹಾಕಾಕತ್ತೇವು. ಈಗಾಗಲೇ ನೋಟಿಸ್ ಕೊಟ್ರ ಅವ ಪತ್ತೆಕ್ಕಲ್ಲ ಅಸಾಮಿ. ಹಂಗ ನಿಮ್ಮ ಜಲಮ ಆಗಬಾರ್ದಂದ್ರೆ ಎಚ್ಚೆತ್ ಕೊಡ್ರಿ. ಈಗ ಕಾನೂನು ರೀತಿ ಪೊಲೀಸ್ ಸ್ಟೇಷನ್ ದೂರ ಕೊಡೋದೊಂದು ಭಾಗ ಆದ್ರ ನ್ಯಾಯಾಲಯದ ಮೂಲಕ ಅವ್ರ ಹೆಡೆಮುರಿ ಕಟ್ಟುವಂತ ಕೆಲಸ ಆಗ್ತದ. ಅದಕ್ಕಾಗಿ ಎಚ್ಚೆತ್ಕೊಂಡು ಏನ್ ಇನ್ಸ್ಟಾಗ್ರಾಮ್ದಾಗ ಹುಕ್ಕೇರಿ ಅವನ ಪ್ರೇರಿತವಾಗಿ ಜಾರಕಿಹೊಳಿ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಇವತ್ತು ಏನ್ ವಿಡಿಯೋ ಹಾಕಾಕತ್ತೀರಿ, ಎಚ್ಚರ ಇರ್ಲಿ. ನೀವು ಕಾಜಿನ ಮನೆ ಹಾಕೋತ ಇಲ್ಲಿ ಹಂಚಿನ ಮನೆ ಮ್ಯಾಗ ಕಲ್ಲು ಒಗಿತೇನೆ ಅನ್ನುವಂಥದ್ದು ಏನಾದ್ರೂ ನಿಮ್ಮ ಉದ್ದೇಶ ಇದ್ರೆ ನಾಳೆ ಹೊಡಿಯೋದು ಮೊದಲು ನಿಮ್ಮ ಕಾಜಿನ ಮನಿನ. ಅದಕ್ಕೆ ಎಚ್ಚರಗೊಂಡು ಇನ್ನು ಮುಂದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ಯಾವ್ದಾರು ವಿಡಿಯೋ ಹಾಕಿದ್ರ ನಿಮ್ಮ ಪರಿಸ್ಥಿತಿ ಏನ್ ಆಕೈತೆ ಅನ್ನೋದು ಇವತ್ತಿನ ದಿವಸ ಏನ್ ಕಾನೂನು ಹೋರಾಟ ತಗೊಳತ್ತೇವಲ್ಲ ಆ ನಿರ್ಣಯ ನಂತರ ನೀವು ಅಷ್ಟ ಅಲ್ಲ, ನಿಮ್ಮನ್ನ ಹುಚ್ಚ ತಂದೆ ತಾಯಿ ಎದಕ್ ಹುಟ್ಟಿಸಿನಪ್ಪ ಅನ್ನುವಂಗ ಆಕೈತಿ ಪರಿಸ್ಥಿತಿ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ತಮ್ಮೆಲ್ಲರ ಉದ್ದೇಶಿಸಿ ನಮ್ಮ ಕಾನೂನು ತಂಡದ ಸಲಹೆಗಾರರಂತ ಧಾರವಾಡ ಹೈಕೋರ್ಟ್ ನ ನ್ಯಾಯವಾದಿಗಳಂತ ರಂಜಿತಾ ಮೇಡಮ್ ಅವರು ಒಂದೆರಡು ಮಾತಾಡ್ಬೇಕಂತ ಅವ್ರಿಗೆ ಕೇಳ್ಕೊತಾರೆ. ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಂತ ಹೇಳಿ ನಾವು ಹೇಳ್ಬೋದು. ಫೇಕ್ ವಿಡಿಯೋ ಪಬ್ಲಿಷ್ ಮಾಡೋದಾಗಿರ್ಬೋದು, ಅನ್ಎಥಿಕಲ್ ವಿಡಿಯೋಸ್ ಆಗಿರ್ಬೋದು, ಯಾವುದು ನಿಜ ಅಲ್ಲ ಅಂತ ಯಾವುದೇ ವಿಡಿಯೋಗಳನ್ನ ಮಾಡಿ ಹಾಕಿದ್ರು ಅದು ಮಾನಹಾನಿ ಆಗ್ತಿದೆ. ಹಾಕಿದವ್ರು ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಅದನ್ನ ಡಿಫ್ರೆಂಟ್ ವಾಟ್ಸಪ್ ಗ್ರೂಪ್ನಾಗ ಶೇರ್ ಮಾಡಿದ್ರೆ, ಫೇಸ್ಬುಕ್ ನಿಮ್ಮ ಪ್ರೊಫೈಲ್ಗಳಲ್ಲಿ ಶೇರ್ ಮಾಡಿದ್ರೆ, ಇಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ರೆ ಅದು ಕಾನೂನು ಬಾಹಿರನೇ. ಯಾರೋ ಒಬ್ರು ಮಾಡಿರ್ತಾರ, ನೀವು ಮೇ ಬಿ ಏನೋ ಇಂಟೆನ್ಷನ್ ಇಲ್ದೇ ಶೇರ್ ಮಾಡಿರ್ತೀರಿ ಅನ್ಕೋರಿ, ಅದು ಅವ್ರು ನಿಮ್ಮನ್ನು ತಗೊಂಡ್ ಬೀಳ್ತಾರ ಒಂದು. ಆಮೇಲೆ ಈ ಒಂದಿಷ್ಟು ಫೇಕ್ ಇನ್ಸ್ಟಾಗ್ರಾಮ್ ಚಾನಲ್ಸ್ನ ನಾವು ಟ್ರೇಸ್ ಔಟ್ ಮಾಡೀವಿ. ಹೆಸರೇ ಬೇರೆ, IP ಅಡ್ರೆಸ್ಸೇ ಬೇರೆ. ಹಂಗಿದ್ದಾಗ IP ಅಡ್ರೆಸ್ನು ಟ್ರೇಸ್ ಮಾಡಿ ನೋಡಿದಾಗ ಎಲ್ಲರೂ ಸ್ಟೂಡೆಂಟ್ಸ್. ಆ ಮೈನರ್ ಇರುವಾಗ ಅಥವಾ ಸ್ಟೂಡೆಂಟ್ ಲೈಫ್ ಇರುವಾಗ ನಿಮ್ಗೆ FIR ಆದರೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಐತಿ, ನಿಮ್ಗೆ ಆಲ್ರೆಡಿ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಬಂದರೆ, ಬ್ಯಾಕ್ಗ್ರೌಂಡ್ ಬಂದರೆ ನಿಮಗೆ ಗೌರ್ಮೆಂಟ್ ಜಾಬ್ ಅಲ್ಲ ಎಲ್ಲೂ ಜಾಬ್ ಸಿಗಂಗಿಲ್ಲ ಐತಿ. ಆ್ಯಂಡ್ ಸರ್ವೈವಿಂಗ್ ನಿಮ್ಗೆಲ್ಲರೂ ಏನಾಗ್ತೈತಿ ಅಂತಂದ್ರೆ ಕಷ್ಟ ಆಗ್ಬಿಡ್ತೈತಿ. ಸೊ ಅದನ್ನ ವಿಚಾರ ಮಾಡ್ರಿ. ಯಾಕಂತಂದ್ರೆ ಈ ಸುಳ್ಳು ಮಾಹಿತಿ ಪಬ್ಲಿಷ್ ಮಾಡೋರಷ್ಟೇ ಅಲ್ಲ, ಅದನ್ನ ಸರ್ಕ್ಯುಲರ್ ಮಾಡೋರು ಈಕ್ವಲಿ ಲಯಬಲ್ ಅದಾರೆ. ಸೊ ಆಲ್ರೆಡಿ ಎಲ್ಲ ಕೋರ್ಟ್ಗಳು ಸ್ಟ್ರಿಕ್ಟ್ ಆಗ್ಯಾವು. ಎಂಟೈರ್ ದೇಶನೇ ಹತ್ತಿ ಉರಿಯಾಕಂತೈತಿ ಇಂಥ ಸುಳ್ಳು ವಿಡಿಯೋಗಳಿಂದ. ದೇವರನ್ನೂ ಬಿಡಾತಿಲ್ಲ, ದೇವಸ್ಥಾನನೂ ಬಿಡಾತಿಲ್ಲ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ರಿ ಬಿಫೋರ್ ಸರ್ಕ್ಯುಲೇಟಿಂಗ್ ಎನಿ ವಿಡಿಯೋಸ್. ಹೌದು, ನಿಮಗೆ ಅಭಿವ್ಯಕ್ತಪಡಿಸುವಂತ ಸ್ವಾತಂತ್ರ್ಯದ ಹಕ್ಕದ ಕಾನೂನು ಒಳಗ, ಕಾನ್ಸ್ಟಿಟ್ಯೂಷನ್ ಒಳಗ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೊಟ್ಟಾರ. ಬಟ್ ಅದಕ್ಕೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅಂತ ಅದಾವ. ನಾವ್ ಯಾರೋ ವಕೀಲರು, ಇನ್ನೊಬ್ರು ಪೊಲೀಸರು, ಮಿನಿಸ್ಟರ್ ಅವರಿಗೂ ಸಿಕ್ಕಂಗ್ ಮಾತಾಡಕ್ ರೈಟ್ ಇಲ್ಲ. ಇದ್ರೆ ಮಾತಾಡಿದ್ರು ಅವ್ರ ಫರ್ದರ್ ಕಾನ್ಸಿಕ್ವೆನ್ಸಸ್ ಅವರು ಅಗೇನ್ಸ್ಟ್ ಅವ್ರು ಅದನ್ನ ಫೇಸ್ ಮಾಡ್ತಾರ. ಬಟ್ ಅದನ್ನ ಪೋಸ್ಟ್ ಮಾಡಿದವರು, ನಾವು ಎಷ್ಟೋ ವಿಡಿಯೋಸ್ಗಳದಾವ, ನಾವೀಗ ನಮ್ಮ ತಂಡದವ್ರು ನಿಮಗೆ ಶೇರ್ ಮಾಡ್ತಾರ. ನೋ ಬೀಪ್ ಹಾಕಂಗಿಲ್ಲ, ಅಸಹ್ಯ ವರ್ಡ್ಗಳನ್ನ ಡೈರೆಕ್ಟ್ ಆಗಿ ತೋರಿಸ್ತಾರ. ಅದನ್ನ ನಾವು ಸಣ್ಣ ಮಕ್ಕಳ ಜೊತೆನೂ ಕುಂತ್ ನೋಡ್ತೀವಿ, ದೊಡ್ಡವ್ರ ಜೊತೆನೂ ಕುಂತ್ ನೋಡ್ತೀವಿ. ಇಫ್ ಇದೇ ಸಿಚುವೇಶನ್ ಕಂಟಿನ್ಯೂ ಆಗಂಗಿದ್ರೆ ಕಾನೂನು ಪ್ರಕಾರ ಏನ್ ಆಕ್ಷನ್ ತಗೋತೀವಿ ನಾವು ತಗೋತೀವಿ. ಬಟ್ ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಏನ್ ಅಫೆಕ್ಟ್ ಆಗತೈತಿ ಅನ್ನೋದು ನಾವೊಬ್ರಿ ನಿಂತು ಹೋರಾಡಿದ್ರೆ ಆಗಂಗಿಲ್ಲ. ಯಾಕೆ ಇಂಡಿಯಾ ಹಿಂಗೈತಿ ಅಂತ ಮಾತಾಡುವಾಗ ನಾವ್ ಯಾಕೆ ಹಿಂಗದೀವಿ ಅಂತ ವಿಚಾರ ಮಾಡ್ರಿ. ಫಸ್ಟ್ ನಾವು ಸರಿ ಇದೀವ ಅಂತ ನೋಡ್ರಿ. ಯಾರೋ ಒಬ್ರು ಹಾಕಿದ ತಕ್ಷಣ ಕಟ್ಟಿ ಮೇಲೆ ಕುಂತ್ಕೊಂಡು ನ್ಯೂಸ್ ಸ್ಪ್ರೆಡ್ ಮಾಡ್ತೀರಿ.
ಅದು ಕಾನೂನು ಬಾಹಿರಾನೆ. ಆಲ್ರೆಡಿ ಸರ್ಕಾರ ಇಂಥ ಸೋಷಿಯಲ್ ಮೀಡಿಯಾಗಳ ಫೇಕ್ ನ್ಯೂಸ್ ಅನ್ನ ಕಂಟ್ರೋಲ್ ಮಾಡಾಕ ಆಲ್ರೆಡಿ ಒಂದು ಮಸೂದೆಯನ್ನ ಪೆಂಡಿಂಗ್ ಇಟ್ಟಿದೆ. ಅದು ಸರ್ಕಾರ ಪೆಂಡಿಂಗ್ ಅದ. ಸೊ ನಾವು ಕಾನೂನು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಆದಷ್ಟು ಬೇಗ ಅದನ್ನ ಲಾಗು ಮಾಡ್ರಿ ಅಂತೇಳಿ. ಸೊ ದಟ್ ನಾವು ಬೇಗ ಎಲ್ಲರ ಮೇಲೆ ಆಕ್ಷನ್ ತಗೋಬಹುದು. ಯಾಕಂತಂದ್ರೆ ಇದು ಏನಾಗ್ತೈತಿ ಅಂತಂದ್ರೆ ಡೈರೆಕ್ಟ್ ಆಕ್ಷನ್ ಆಗಲ್ಲ, ಇಂಡೈರೆಕ್ಟ್ ಆಕ್ಷನ್ ಆಗ್ತೈತಿ. ನಮಗೂ ಏನೈತಿ, ದರ್ ಇಸ್ ಲ್ಯಾಕ್ ಆಫ್ ಲಾಸ್. ಕಾನೂನು ಭಾಳ ಲಾಸ್ ಕಮ್ಮಿ ಅದಾವ. ಸ್ಪೆಷಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕಂಟ್ರೋಲ್ ಮಾಡಾಕ ಕಾನೂನುಗಳು ಭಾಳ ಕಮ್ಮಿ ಅದಾವ. ನಾವು ಇಂಡೈರೆಕ್ಟ್ ಆಗಿ ಇಂಟರ್ಪ್ರಿಟ್ ಮಾಡಕ್ ಹೋಗ್ಬೇಕು. ಡೈರೆಕ್ಟ್ ಸೆಕ್ಷನ್ಸ್ ಯಾವೂ ಇಲ್ಲ. ಸೊ ಅದಕ್ಕೆ ನಾವೇನ್ ಕೇಳ್ತೀವಿ, ಕಾನೂನು ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಗೃಹ ಮಂತ್ರಿಗಳಿಗಾಗಿರ್ಬೋದು, ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋರಿ. ಇಲ್ಲ ಅಂತಂದ್ರೆ ಏನಾಗ್ತೈತಿ ಅಂದ್ರೆ ಮಾಡೋರು ಹೋಗ್ತಾರ, ಯಾರು ಮಾಡ್ಸಕತ್ತಾರ ಅನ್ನೋದು ಕ್ವಶನ್ ಬರ್ತೈತಿ ನೆಕ್ಸ್ಟ್. ಈಗ ನಮ್ಮ ಸಾವ್ಕಾರ್ ಪೇಜ್ನು ನೀವು ನೋಡ್ಬೋದು, ರಮೇಶ್ ಸರ್ ಪೇಜ್ ಎಲ್ಲಿ ಹೋಗ್ತಾರ, ಏನು ಉದ್ಘಾಟನೆ ಮಾಡ್ತಾರ. ದೋಸ್ ಆರ್ ಪಾಸಿಟಿವ್ ನ್ಯೂಸಸ್. ಸೊಸೈಟಿ ಒಳಗಡೆ ಪಾಸಿಟಿವಿಟಿ ಕ್ರಿಯೇಟ್ ಮಾಡವು. ಇವು ಒಂದಿಷ್ಟು ನ್ಯೂಸ್ ಹೆಂಗದವು ಅಂತಂದ್ರೆ ಬೇರೆದವ್ರಿಗೆ ಅವಮರ್ಯಾದೆ ಮಾಡಾಕಂತಾನೆ ಪೇಜಸ್ ಅದಾವ. ಆ ಪೇಜ್ ತೆಗೆದು ನೋಡ್ರಿ, ಎಂಟೈರ್ ವಿಡಿಯೋಸ್ ಬೇರೆದವ್ರ ಬಗ್ಗೆ ಅಪಮರ್ಯಾದೆ ಮಾಡಿರೋದು, ಅವ್ರ ಬಗ್ಗೆ ವಲ್ಗರ್ ವರ್ಡ್ಸ್ ಯೂಸ್ ಮಾಡ್ತಾರ, ಕ್ಯಾಪ್ಷನ್ ಒಳಗೆ ಓಪನ್ ಆಗಿ ಹಾಕ್ತಾರ ವಲ್ಗರ್ ವರ್ಡ್ಸ್. ಅದಕ್ಕೆ ಯಾವುದಕ್ಕೂ ಬೀಪ್ ಇಲ್ಲ, ಯಾವ ಫೋಟೋಸಿಗೂ ಬ್ಲರ್ ಮಾಡಿಲ್ಲ. ಸೊ ಇಫ್ ದಿಸ್ ಇಸ್ ದ ಕೇಸ್, ಇದು ಎಲ್ಲರದು ಪ್ರೈವೇಸಿ, ಕಾನ್ಫಿಡೆನ್ಶಿಯಾಲಿಟಿನೂ ಬ್ರೇಕ್ ಮಾಡ್ದಂಗೆ ಆಗ್ತೈತಿ ಒಂದು. ಅಂಡ್ ಸಾಮಾಜಿಕವಾಗಿ ನೀವು ಪಬ್ಲಿಕ್ ಪೀಸ್ ಹಾಳು ಮಾಡಿದ್ರೆ ಡೆಫಿನೆಟ್ಲಿ ಆಕ್ಷನ್ ತಗೊಳಕಂತೀವಿ. ನಾವೇನ್ ಅನ್ಕೊಂಡಿದ್ವಿ, ಇಷ್ಟು ದಿವಸ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಲ್ಗ್ಯಾರಿಟಿ ನಡೆಯುವಾಗ ಸ್ಪೆಷಲಿ ಎಷ್ಟೋ ಕೇಸಸ್ನಾಗ ಸ್ಟೇ ಕೊಟ್ಟಾರ. ಒಂದಿಷ್ಟು ವಿಡಿಯೋಸ್ನ ವೈರಲ್ ಮಾಡಬಾರ್ದು ಫೋಟೋಸ್ ಅಂತೇಳಿ ಕೋರ್ಟ್ ಹಂಗೆ ಸ್ಟೇ ಕೊಟ್ಟಿರಂಗಿಲ್ಲ. ಪಬ್ಲಿಕ್ ಪೀಸ್ ಏನೈತಿ ತಲೆಗೆ ಇಟ್ಕೊಂಡು ಮಾಡಿರ್ತಾರೆ, ಅದಾದ್ಮೇಲೂ ವೈರಲ್ ಮಾಡಾರ. ಅದಂದ್ರೂ ಕ್ಲಿಯರ್ ಅದೇನಾಗ್ತೈತಿ, ಕ್ಲಿಯರ್ ಆಗಿ ಕಂಟೆಂಪ್ಟ್ ಆಗ್ತೈತಿ. ಕೋರ್ಟ್ ಆರ್ಡರ್ನ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ. ನಾವಂತೂ ಸರ್ ಹೇಳಿದ್ರು, ಈಗ ರೀಸೆಂಟ್ ಆಗಿ SP ಅವ್ರು ಯಾರೋ ಸ್ಟ್ರಿಕ್ಟ್ ಆಗಿ ಬಂದಾರ, ಎಲ್ಲಾರ ಮೇಲೂ FIR ಮಾಡಕತ್ತಾರ, ಏನ್ ಇಶ್ಯೂಸ್ ಆದ್ರೂ ಕಂಟ್ರೋಲ್ ಮಾಡ್ತಾರ, ಸ್ಪೆಷಲಿ ಸೋಷಿಯಲ್ ಮೀಡಿಯಾಸ್ ಕಂಟ್ರೋಲ್ ಮಾಡಕತ್ತಾರ ಅಂತ ಹೇಳಿದ್ರು. ಇಫ್ ದಟ್ ಈಸ್ ದ ಕೇಸ್, ಇವತ್ತು ಈ ಸಿಚುವೇಶನ್ ಬರ್ತಿರ್ಲಿಲ್ಲ ಏನೋ. ಸ್ಟಿಲ್ ನಾವು ನಮ್ಮ ಡ್ಯೂಟಿ ಮಾಡಕಂತೇಳಿ ಕಂಪ್ಲೇಂಟ್ ಫೈಲ್ ಮಾಡಾಕತ್ತೀವಿ. ನಮ್ಮ ಹೋರಾಟ ಎಲ್ಲ ನ್ಯೂಸ್ ಚಾನಲ್ ಅಲ್ಲ, ಈ ಫೇಕ್ ವಿಡಿಯೋಸ್ ಮಾಡುವಂತ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಚಾನಲ್ಸು, ಯೂಟ್ಯೂಬ್ ಚಾನಲ್ಸು. ಆ ಹೇಮಂತ್ ಕುಮಾರ್ ಕಮ್ಮಾರ್ ಅನ್ನೋರು ಫೋಕಸ್ TV 2017 ಸ್ಟಾರ್ಟ್ ಆಗಿತ್ತು. 2019 ಹಿಂಗೆ ಯಾರಿಗೋ ಒಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರ, ಅವ್ರು ಕೋಟಿಗಟ್ಟಲೆ ದುಡ್ಡು ಕೊಡ್ರಿ ಅಂತೇಳಿ. ಅವಾಗ ಅವನಿಗೆ ಅರೆಸ್ಟ್ ಮಾಡ್ತಾರ, ಅವ್ನ ನ್ಯೂಸ್ ಚಾನಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರ. ಅವರು ಡೈರೆಕ್ಟ್ ಆಗಿ ಏನ್ ಮಾಡಕ್ಕಾಗತ್ತಿಲ್ಲ, ಈಗ ಇಂಡೈರೆಕ್ಟ್ ಆಗಿ ಮಾಡಕತ್ತಾರ. ಯೂಟ್ಯೂಬ್ ಚಾನಲ್ಸ್ ಮಾಡ್ಕೊಂಡಾರ, ಫೇಸ್ಬುಕ್ ಚಾನಲ್ಸ್ ಮಾಡ್ಕೊಂಡಾರ, ವಾಟ್ಸಪ್ ಗ್ರೂಪ್ಸ್ ಅದಾವು. ಒಂದ್ ಕಡೆ ಪೋಸ್ಟ್ ಮಾಡ್ತಾರ, ಇಮಿಡಿಯೇಟ್ಲಿ ಡಿಲೀಟ್ ಮಾಡಿ ಬೇರೆ ಗ್ರೂಪ್ ಒಳಗೆ ಹಾಕ್ತಾರ. ಎಷ್ಟು ಕ್ರಿಮಿನಲ್ ಮೈಂಡ್ ಒಳಗೆ ವಿಚಾರ ಮಾಡ್ಯಾರಂದ್ರೆ, ನಾವು ಆ ಪೇಜ್ ಥ್ರೂ ಅಪ್ರೋಚ್ ಆಗಕ್ಕೆ ಹೋದ್ರೆ ನಮ್ಗೆ ಲಿಂಕ್ ಸಿಗಂಗಿಲ್ಲ, ಡೇಟ್ ಸಿಗಂಗಿಲ್ಲ, ಟೈಮ್ ಸಿಗಂಗಿಲ್ಲ. ಅದನ್ನ ಅಲ್ಲಿ ಪೋಸ್ಟ್ ಮಾಡಿ ಡಿಲೀಟ್ ಮಾಡಿ ಬೇರೆ ಕಡೆ ಅಪ್ಲೋಡ್ ಮಾಡ್ತಾರೆ ವಾಟ್ಸಪ್ ಗ್ರೂಪ್ ಒಳಗೆ. ಅದನ್ನ ಮೀಡಿಯಾ, ಆಬ್ವಿಯಸ್ಲಿ ಮೀಡಿಯಾದಾರಾಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ನಿಜಾನೋ ಸುಳ್ಳು ಅಂತ ಕ್ಯೂರಿಯಸ್ ಆಗಿ ಸರ್ಕ್ಯುಲೇಟ್ ಮಾಡಕಂತೀವಿ. ಬಟ್ ದಟ್ ಈಸ್ ಆಲ್ಸೋ ಅಮೌಂಟ್ಸ್ ಟು ಕ್ರಿಮಿನಲ್ ಆಕ್ಷನ್ಸ್ ಓನ್ಲಿ. ಸೊ ಇನ್ ಫ್ಯೂಚರ್ ಸ್ಪೆಷಲಿ ಯಂಗ್ಸ್ಟರ್ಸಿಗೆ ನಾನು ಹೇಳ್ತೀನಿ ಅಂತಂದ್ರೆ, ಏನೇ ಸರ್ಕ್ಯುಲೇಟ್ ಮಾಡೋಕ್ಕಿಂತ ಮುಂಚೆ ಹುಷಾರಾಗಿ. ಯಾಕಂತಂದ್ರೆ ಇನ್ನೂ ಫ್ಯೂಚರ್ ಭಾಳ ಅದ, ಕರಿಯರ್ ಭಾಳ ಅದ. ಪೊಲಿಟಿಕ್ಸ್ ಒಳಗಿಂತ ಸ್ಟೇಟ್ಮೆಂಟ್ಸು, ಕೌಂಟರ್ ಸ್ಟೇಟ್ಮೆಂಟ್ಸು ಕಾಮನ್ ಆಗ್ತಿರ್ತಾವು, ಹೋಗ್ತಿರ್ತಾವ. ಅದನ್ನ ನಾವು ಮೂವ್ ಆನ್ ಆಗ್ಬೇಕು. ಆಮೇಲೆ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಹೆಂಗಂತಂದ್ರೆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ 2 ಸ್ಟೇಟ್ಮೆಂಟ್ ಮಾಡಿದವ್ರು ಬೇರೆ ಬೇರೆ ಅಲ್ಲ, ಸ್ವಂತ ಅಣ್ಣ ತಮ್ಮ. ಸೊ ಬ್ಲಡ್ ಈಸ್ ಆಲ್ವೇಸ್ ಥಿಕ್ಕರ್ ದನ್ ವಾಟರ್. ನೀವೇನ್ ಮಾಡಿದ್ರು ಬ್ಲಡ್ಡೇ ಇರ್ತೈತಿ. ಸೊ ಅದಕ್ಕೆ ಹೇಳಕತ್ತೀನಿ, ಬಿ ಕಾಶಿಯಸ್. ಬೇರೆದವ್ರ ಮನೆಯೊಳಗೆ ಜಗಳ ಹಚ್ಚೋಕಿನ ಮುಂಚೆ, ಅದನ್ನ ವಾಪಸ್ ಸಮಾಜದೊಳಗೆ ಡಿಫ್ರೆಂಟ್ ವೇ ಒಳಗೆ ಬಲ್ಗರಾಗಿ ಪೋರ್ಟ್ರೇ ಮಾಡೋಕಿನ ಮುಂಚೆ ಹುಷಾರಾಗಿರಿ. ಯಾಕಂತಂದ್ರೆ ನಮ್ಮಷ್ಟೇ ಜವಾಬ್ದಾರಿ ನಿಮಗೂ ಐತಿ. ನಮಗಷ್ಟೇ ಸಿಟಿಜನ್ಶಿಪ್ ಕೊಟ್ಟಿಲ್ಲ, ನಿಮಗೂ ಕೊಟ್ಟಾರ. ನೀವು ಭಾರತದ ಪ್ರಜೆಗಳೇ, ನೀವು ದೇಶದ ಪ್ರಜೆ, ನೀವು ಈ ರಾಜ್ಯದ ಪ್ರಜೆಗಳೇ. ನೀವು ಸ್ಪೆಷಲಿ ಈ ಕಾನ್ಸ್ಟಿಟ್ಯೂನ್ಸಿ ನಿಮ್ಮದು. ನಾವು ಬೇರೆ ಕಡೆಯಿಂದ ಬರ್ತೀವಿ ವಕೀಲರು, ನಿಮ್ಮದಿದು. ನಿಮ್ಮ ಕಾನ್ಸ್ಟಿಟ್ಯೂ ಒಳಗೆ ಶಾಂತತೆ ಉಳಿಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ನೋಡ್ಕೋಬೇಕು. ಕಾನೂನು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋರಿ. ಬಟ್ ಯಾವುದು ಕಾನೂನು ಮೀರಂತ ಕೆಲಸ ಮಾಡಬೇಡ್ರಿ. ಮಾಡೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಯಾಕಂದ್ರೆ ಒನ್ಸ್ ಕೋರ್ಟ್ ಒಳಗೆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಒಳಗೆ ಬಿದ್ವಿ ಅಂತಂದ್ರೆ ಅದರಿಂದ ಹೊರಗೆ ಬರಕ್ ಬಹಳ ಕಷ್ಟ. ಅದನ್ನ ಹೇಳಾಕತ್ತೀನಿ. ನೆಕ್ಸ್ಟ್ ಮೂವ್ನ ವಿಚಾರ ಮಾಡ್ರಿ ಅಷ್ಟೇ. ಈಗ ಬ್ಯಾನರ್ ತೊಂಬರಿ ಒಂದು ಬ್ಯಾನರ್. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡುತ್ತಿರುವ ಕಿಡಿಗೇಡಿಗಳಿಗೆ, ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವ ಕಿಡಿಗೇಡಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವ ಕಿಡಿಗೇಡಿಗಳಿಗೆ, ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲ
ಟಿಡಿಎ